ಶ್ರೀ ಗುರುಭ್ಯೋ ನಮಃ. ಜನಕನ ಸಭಾಮಂದಿರದಲ್ಲಿ ರಾವಣ ಮೊದಲಾದಂಥ ರಾಜರು ಎಲ್ಲರೂ ಕೂಡ ಬಂದು ಆ ಶಿವಧನಸ್ಸನ್ನ ಎತ್ತಲಿಕ್ಕೆ ಪ್ರಯತ್ನಪಟ್ಟು ವಿಫಲರಾಗಿದ್ದು, ಮತ್ತೆ ಜನಕರಾಜನ ಅಂತಃಪುರದ ಸ್ತ್ರೀಯರು, ಸೀತೆ ಮೊದಲಾದವರು ರಾಮ ಈ ಕೆಲಸವನ್ನ ಸಫಲ ಮಾಡಲಿ ಅನ್ನೋ ಕಾರಣಕ್ಕಾಗಿ ದೇವತೆಗಳಿಗೆ ಮೊರೆ ಇಟ್ಟದ್ದು, ಇದೆಲ್ಲವನ್ನು ಕೂಡ ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ನಿನ್ನೆ ಶ್ರವಣ ಮಾಡಿದ್ವಿ. ಆನಂದ ರಾಮಾಯಣಕ್ಕನುಸಾರವಾಗಿ ಅದನ್ನು ಶ್ರವಣ ಮಾಡಿದ್ವಿ. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಮತ್ತು ತಾತ್ಪರ್ಯ ನಿರ್ಣಯಕ್ಕನುಸಾರವಾಗಿ ರಾಮ ಲಕ್ಷ್ಮಣರು ಆ ಜನಕನ ಸಭಾಮಂದಿರಕ್ಕೆ ಬರುವ ಹೊತ್ತಿಗೆ ಹಿಂದಿನ ದಿವಸವೇ ಉಳಿದೆಲ್ಲ ರಾಜರು ತಮ್ಮ ಪರಾಕ್ರಮವನ್ನು ಅಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಬಂದು ವಿಫಲರಾಗಿ ಹೊರಟು ಹೋಗಿದ್ರು. ಆದರೆ ಆನಂದ ರಾಮಾಯಣದ ಪ್ರಕಾರ ರಾವಣ, ಉಳಿದೆಲ್ಲ ರಾಜರು ಮತ್ತು ರಾಮ ಲಕ್ಷ್ಮಣರು ಎಲ್ಲರೂ ಒಂದೇ ಸಮಯಕ್ಕೆ ಆ ಸಭಾಮಂಟಪಕ್ಕೆ ಬಂದರು ಅನ್ನುವಂಥ ಕಥೆ ನೋಡಿದ್ವಿ. ವಾಲ್ಮೀಕಿ ರಾಮಾಯಣದಲ್ಲಿ 66ನೇ ಸರ್ಗದಲ್ಲಿ ಜನಕರಾಜ ಆ ಶಿವಧನಸ್ಸಿನ ಇತಿಹಾಸವನ್ನೆಲ್ಲ ಹೇಳಿದ್ದ. 68ನೇ ಸರ್ಗದಲ್ಲಿ ವಿಶ್ವಾಮಿತ್ರರು ಆ ಜನಕನಿಗೆ ಹೀಗೆ ಹೇಳಿದ್ರ ವರ್ಣನೆ ಇದೆ: ರಾಮನಿಗೆ ಆ ಧನಸ್ಸನ್ನು ತೋರಿಸುವ. ಹೀಗೆ ವಿಶ್ವಾಮಿತ್ರದ ಆಜ್ಞೆಯನ್ನು ಪಡ್ಕೊಂಡಂತಹ ಜನಕ ತನ್ನ ಸೇವಕರಿಗೆ ಆ ಧನಸ್ಸನ್ನು ತೆಗೆದುಕೊಂಡು ಬನ್ನಿ ಅಂತ ಆಜ್ಞಾಪನೆ ಮಾಡಿದ. ಹೀಗೆ ಆ ಮಂತ್ರಿಗಳು ಆ ಧನಸ್ಸನ್ನು ತರಿಸುವ ಉದ್ದೇಶಕ್ಕಾಗಿ ಪಟ್ಟಣಕ್ಕೆ ಹೋದರು. ಯಜ್ಞ ಮಂಟಪ ಪ್ರಾಯ ಊರಿನ ಹೊರಗಿದ್ದಿರಬೇಕು. ಹಾಗಾಗಿ ಪಟ್ಟಣದಿಂದ ಆ ಧನಸ್ಸನ್ನ ಸೇವಕರ ಕಡೆಯಿಂದ ಎಳೆಸ್ಕೊಂಡು ಬಂದರು. 5 ಜನ ಬಲಿಷ್ಠರಾದಂಥ ರಾಜಪುರುಷರು 8 ಚಕ್ರಗಳಿಂದ ಕೂಡಿದ್ದಂಥ ಒಂದು ಪೆಟ್ಟಿಗೆ, ಒಂದು ಗಾಡಿ ರೂಪದಲ್ಲಿದ್ದಂಥ ಪೆಟ್ಟಿಗೆ, ಅದನ್ನು ಕಷ್ಟಪಟ್ಟು ಎಳೆದುಕೊಂಡು ಬಂದರು. 500 ಎತ್ತುಗಳು ಆ ಗಾಡಿಯನ್ನು ಎಳೆದುಕೊಂಡು ಬಂದು ಅಂತ ಆನಂದ ರಾಮಾಯಣದಲ್ಲಿ ಇತ್ತು. ಶಿವನ ವರದಂತೆ ಆ ಸೈನಿಕರಿಗೆ ಮಾತ್ರ, ಜನಕನ ಸೈನಿಕರಿಗೆ, ಜನಕನ ಆಳುಗಳಿಗೆ, ಸೇವಕರಿಗೆ ಮಾತ್ರ ಅದನ್ನ ಎಳೆದುಕೊಂಡು ಬರುವಂತ ಶಕ್ತಿ ಇತ್ತು. ಮುಂದೆ ಜನಕನಿಗೆ ಆ ಮಂತ್ರಿಗಳು ಹೇಳಿದರು, ರಾಜನೇ, ಧನಸ್ಸನ್ನು ತರಿಸಿದ್ದೇವೆ, ಇದನ್ನ ರಾಮ ಲಕ್ಷ್ಮಣನಿಗೆ ನೀವು ತೋರಿಸಬಹುದು. ಜನಕ ವಿಶ್ವಾಮಿತ್ರರಿಗೆ ಹೇಳಿದ, ಜನಕ ವಂಶದಲ್ಲಿ ಬಂದಂಥ ನಾವೆಲ್ಲರೂ ಮಹಾರಾಜರು ಈ ಶಿವಧನಸ್ಸನ್ನು ನಿತ್ಯವೂ ಪೂಜೆ ಮಾಡ್ತೇವೆ. ಹಾಗಾಗಿ ನಮಗಷ್ಟೇ ಅಲ್ಲದೆ, ಜನಕರಾಜನ ವಂಶದಲ್ಲಿ ಬಂದಂಥ ರಾಜರಿಗಷ್ಟೇ ಅಲ್ಲದೆ ಇಲ್ಲಿಯವರೆಗೆ ಈ ಧನಸ್ಸನ್ನ ಹೆಡೆ ಏರಿಸಲಿಕ್ಕೆ ಬಂದಂಥ ಬೇರೆ ರಾಜರು ಯಾರು ವಿಫಲರಾಗಿ ಹೋಗಿದ್ದಾರೆ ಅವರೂ ಕೂಡ ಈ ಶಿವಧನಸ್ಸಿಗೆ ಪೂಜೆ ಸಲ್ಲಿಸಿ ಹೋಗಿದ್ದಾರೆ. ದೇವ, ರಾಕ್ಷಸರು, ಗಂಧರ್ವ, ಯಕ್ಷರು, ಕಿನ್ನರ, ಸರ್ಪರು ಯಾರಿಗೂ ಈ ಸಾಮರ್ಥ್ಯ ಇನ್ನೂ ಬಂದಿಲ್ಲ. ಹಾಗಿರುವಾಗ ಮಾನವರಿಗೆ ಈ ಶಕ್ತಿ ಬರೋದು ಹೇಗೆ ಸಾಧ್ಯ? ಈ ಧನಸ್ಸನ್ನು ನಾನು ಇಲ್ಲಿ ತರಿಸಿದ್ದೇನೆ, ಈ ರಾಜಪುತ್ರರಿಗೆ ಈ ಧನಸ್ಸನ್ನು ನೀವು ತೋರಿಸಿ. ರಾಮ ಅಲ್ಲಿ ತನ್ನ ಬಳಿಗೆ ಇದ್ದುದನ್ನು ವಿಶ್ವಾಮಿತ್ರರು ನೋಡಿದ್ರು. ಧನಸ್ಸನ್ನು ನೋಡುವಂತ ವಿಶ್ವಾಮಿತ್ರರು ಆತನಿಗೆ ಆಜ್ಞಾಪನೆ ಮಾಡಿದರು. ರಾಮ ಕೂಡಲೇ ಮೇಲೆದ್ದು ಆ ಧನುಸ್ಸಿನ ಪೆಟ್ಟಿಗೆ ಇದ್ದಲ್ಲಿಗೆ ಹೋದ. ಮುಚ್ಚಳ ತೆಗೆದು ಆ ಧನುಸ್ಸನ್ನು ನೋಡಿ ಹೇಳಿದ, ಪೂಜ್ಯರೇ, ಈ ದಿವ್ಯವಾದಂತಹ ಧನುಸ್ಸನ್ನ ಮುಟ್ಟಬೇಕು ಅಂತ ಅಪೇಕ್ಷೆ ಇದೆ. ಮುಟ್ಟಿದ ಮೇಲೆ ಇದನ್ನ ಕೈಯಿಂದ ಎತ್ತಿ ಅದನ್ನು ಬಗ್ಗಿಸಿ ಅದಕ್ಕೆ ಹಗ್ಗವನ್ನು ಕಟ್ಟಿ ಮುಂದೆ ಬಾಣವನ್ನು ಹೂಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ವಿಶ್ವಾಮಿತ್ರರು ಹಾಗೆ ಆಗಲಿ ಅಂತ ಹೇಳಿದರು. ಆ ವಿಶ್ವಾಮಿತ್ರರ ಅನುಜ್ಞೆಯನ್ನು ಪಡ್ಕೊಂಡು ರಾಮ ಆ ಪೆಟ್ಟಿಗೆಯಲ್ಲಿದ್ದಂತಹ ಧನುಸ್ಸಿನ ಮಧ್ಯಭಾಗವನ್ನು ಹಿಡಿದು ನಗನಗುತ್ತಾ ಮೇಲೆತ್ತಿದ. ವಾಲ್ಮೀಕಿ ರಾಮಾಯಣಕ್ಕೂ ಆನಂದ ರಾಮಾಯಣಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಅನ್ನೋದನ್ನು ಹಿಂದೆನೇ ಹೇಳಿದ್ದೆ. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಬಂದ ರಾಜರೆಲ್ಲ ಹಿಂದಿನ ದಿವಸವೇ ಹೊರಟು ಹೋಗಿದ್ರು. ಆದರೆ ಆನಂದ ರಾಮಾಯಣದಲ್ಲಿ ಆವತ್ತಿನ ದಿವಸವೇ ಆ ರಾಜರೆಲ್ಲ ಆ ಧನುಸ್ಸನ್ನ ಎತ್ತಲಿಕ್ಕೆ ಪ್ರಯತ್ನಪಟ್ಟು ವಿಫಲರಾಗಿದ್ರು. ವಿಫಲವಾದಂಥ ಎಲ್ಲ ರಾಜರ ನಡುವೆ ರಾವಣನದ್ದು ಅತ್ಯಂತ ಶೋಚನೀಯ ಪರಿಸ್ಥಿತಿ. ರಾವಣ ಅದನ್ನು ಎತ್ತಲಿಕ್ಕೆ ಪ್ರಯತ್ನಪಟ್ಟು
20 ಭುಜಗಳಿಂದ ಎತ್ತಲಿಕ್ಕೆ ಪ್ರಯತ್ನಪಟ್ಟು ಕೆಳಗೆ ಕುಸಿದು ಬಿದ್ದು ಧನುಸ್ಸು ಆತನ ಎದೆ ಮೇಲೆ ಬಿದ್ದು ಆತನ ಉಟ್ಟ ಬಟ್ಟೆ ಎಲ್ಲ ಅಸ್ತವ್ಯಸ್ತ ಆಗಿ ಆತನ ಮಲಮೂತ್ರ ವಿಸರ್ಜನೆ ಮಾಡಿಕೊಂಡಿದ್ದ ಆತನ ಜೀವನವೇ ಸಂಕಷ್ಟಮಯ ಪರಿಸ್ಥಿತಿಗೆ ತಲುಪಿತ್ತು. ಆತನ ಮಂತ್ರಿಗಳೆಲ್ಲ ಬಂದು ರಾಜನನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು, ಆದರೆ ಆಗಿರಲಿಲ್ಲ. ಜನಕ ಮಹಾರಾಜ ಯಾರಾದರೂ ಬಂದು ಈ ರಾಜನಾದಂಥ ರಾವಣನ ಜೀವ ಉಳಿಸಿರಿ ಅಂತ ಪ್ರಾರ್ಥನೆ ಮಾಡಿದ್ದ. ಆಗ ವಿಶ್ವಾಮಿತ್ರರು ರಾಮನಿಗೆ ಆಜ್ಞಾಪನೆ ಮಾಡಿದ್ರು. ರಾಮ ಅಲ್ಲಿಗೆ ಬಂದು ಶಿವನಿಗೆ ನಮಸ್ಕಾರ ಮಾಡಿ ತನ್ನ ತಂದೆಯಾದಂಥ ದಶರಥ, ಕೌಸಲ್ಯ, ವಿಶ್ವಾಮಿತ್ರ ಎಲ್ಲರಿಗೂ ನಮಸ್ಕಾರ ಮಾಡಿ ಆ ಧನಸ್ಸನ್ನ ಧನುಸ್ಸಿನ ಇರುವಂಥ ಜಾಗಕ್ಕೆ ರಾಮ ಸಮೀಪಿಸಿದ್ದ ಅನ್ನುವಲ್ಲಿಗೆ ಆನಂದ ರಾಮಾಯಣದ ಕಥೆ ಮುಗಿದಿತ್ತು. ಯಯೌ ಚಾಪಂ ನಮಸ್ಕೃತ್ಯ ಕೃತ್ವಾ ಚ ತಂ ಪ್ರದಕ್ಷಿಣಂ ಪುನರ್ನತ್ವಾ ಶುಭಂ ಧ್ಯಾತ್ವಾ ಗುರುಂ ದಶರಥಂ ನೃಪಂ ವಾಮಹಸ್ತೇನ ನಮ್ರಂ ತಚ್ಚಕಾರ ಸವ್ಯಹಸ್ತೇನ ಚಾಪಸ್ಯ ಗುಣಂ ಧೃತ್ವ ರಘುತ್ತಮಃ. ಮೊದಲು ಅದನ್ನು ಎಡಗೈಯಿಂದ ಎತ್ತಿ ಹಿಡಿದ, ಬಲಗೈಯಿಂದ ಅದರ ಹಗ್ಗವನ್ನು ಹಿಡಿದುಕೊಂಡ, ಮತ್ತೆ ಎಡಗೈಯಿಂದ ಆ ಧನಸ್ಸನ್ನು ಬಗ್ಗಿಸಿದ. ನಮ್ರಂ ಚಕಾರ, ಒಂದೇ ಕ್ಷಣದಲ್ಲಿ. ತದಾ ನಿನೇದುರು ವಾದ್ಯಾನಿ ತುಷ್ಟುವು ವಂದಿಮಾಗದಾಹ. ಜನಕರಾಜನ ಆಸ್ಥಾನದಲ್ಲಿದ್ದಂಥ ವಂದಿಮಾಗದರು, ಸ್ತುತಿಪಾಠಕರು, ರಾಜನ ಬಿರುದಾವಳಿಗಳನ್ನು ಪ್ರಶಂಸೆ ಮಾಡಬೇಕಾದವರು ಆ ಘಟನೆಯನ್ನ ಪ್ರಶಂಸೆ ಮಾಡಿ ಸಂಗೀತ ಹಾಡಿದರು. ಇದೇ ಸಂದರ್ಭದಲ್ಲಿ ರಾಮ ಆ ಎಡಗೈಯಿಂದ ಅದನ್ನು ಬಗ್ಗಿಸಿದಾಗ ಮಧ್ಯೆ ಅಭವತ್ ತ್ರಿಖಂಡಂ, ನಡುವೆ ಅದು ಮುರಿದು ಹೋಯಿತು. ಒಟ್ಟು 3 ಭಾಗಗಳಾಗಿ ಧನಸ್ಸು ಮುರಿದು ಹೋಯಿತು. ಚಾಪಭಂಗಾತ್ ಮಹಾನಾದ ತದಾಭೂತ್ ಗಗನಾಂಗಣೆ. ಭೂಮಿ, ಆಕಾಶ ಎಲ್ಲ ಕಡೆ ಕೂಡ ಭಯಂಕರವಾದ ಶಬ್ದ ಪ್ರತಿಧ್ವನಿಸಿತು ಆ ಧನುಸ್ಸಿನ ಭಂಗದಿಂದ. ಭೂಮಿ ಕೂಡ ನಡುಗಿತು. ಶಿವ ಪಾರ್ವತಿಗೆ ಹೇಳಿದ, ನಿನಗೆ ಭಯ ಆಯಿತು, ನಿನಗೆ ಭಯ ಆಗಿ ನೀನು ನನ್ನನ್ನು ಆಕಸ್ಮಿಕವಾಗಿ ಆಲಿಂಗನ ಮಾಡಿಕೊಂಡೆ. ಸಾಗರಗಳೆಲ್ಲ ಪ್ರಕ್ಷುಬ್ಧವಾದವು, ಎಲ್ಲ ದಿಕ್ಕುಗಳು ಆ ಪ್ರತಿಧ್ವನಿಯಿಂದ ನಡುಗಿದವು. ತಾರಾಹ ನಿಪೇತು, ಆಕಾಶದಲ್ಲಿದ್ದಂಥ ನಕ್ಷತ್ರಗಳು, ಧೂಮಕೇತುಗಳೆಲ್ಲ ಭೂಮಿಗೆ ಬಂದು ಬಿದ್ದವು. ಅಪರೂಪದ ಘಟನೆ ನಡೆದಾಗ ಅಂಥವೆಲ್ಲ ಆಗೋದು ಸ್ವಾಭಾವಿಕ. ಧರಣಿ ಶಿರಃ ಶೇಷೋಪಿ ಅಚಾಲಯ. ಭೂಮಿಯನ್ನು ಹೊತ್ತಂತ ಶೇಷ ತನ್ನ ತಲೆಯನ್ನು ಸ್ವಲ್ಪ ನಡುಗಿಸಿದ ಆ ಭಾರಕ್ಕೆ. ಇವು ಉತ್ಪಾತವನ್ನು ಸೂಚನೆ ಮಾಡುವಂಥ ಶಕುನಗಳಾದರೆ, ಆ ಶುಭ ಸಂದರ್ಭವನ್ನು ಸೂಚನೆ ಮಾಡುವಂಥ ಶಕುನಗಳು ಕೂಡ ಆದವು. ಸುಗಂಧ ಪೂರ್ಣವಾದಂಥ ಮಂದವಾದಂಥ ವಾಯು ಅಲ್ಲಿ ಬೀಸಿತು. ಆಕಾಶದಲ್ಲಿದ್ದಂತಹ ದೇವತೆಗಳು ಆ ವಾದ್ಯಗಳನ್ನು ನುಡಿಸಿದರು, ಪುಷ್ಪವನ್ನು ವೃಷ್ಟಿ ಮಾಡಿದರು ರಾಮನ ಮೇಲೆ. ಸ್ವರ್ಗಲೋಕದ ಅಕ್ಷರೆಯರು ನರ್ತನ ಮಾಡಿದರು, ದೇವತೆಗಳು ಕೂಡ ಸಂತೋಷಪಟ್ಟರು. ಇದು ಆಕಾಶದ ಸಂಗತಿಯಾದರೆ, ಭೂಲೋಕದಲ್ಲಿ ಆ ಜನಕನ ಅರಮನೆಯಲ್ಲಿಯೂ ಕೂಡ ಭೇರ್ಯ ದುಂದುಭಯ, ಭೇರಿಗಳು ಮತ್ತು ದುಂದುಭಿಗಳು ನಾದ ಮಾಡಿದವು, ಸೇವಕರು ಅದನ್ನು ನುಡಿಸಿದರು. ನವವಾದ್ಯಸ್ವನಾಹ ಸರ್ವೇ ಬಭೂವು ಜಯ ನಿಸ್ವನಾಹ. ನಾನಾ ರೀತಿಯಾದಂಥ ವಾದ್ಯಗಳು ಜಯಕಾರವನ್ನು ಘೋಷಣೆ ಮಾಡುವಂಥ ಘೋಷಗಳಲ್ಲಿ ಕೇಳಿ ಬಂದವು. ಆ ಜನಕನ ಅಂತಃಪುರದ ಸ್ತ್ರೀಯರು ಗವಾಕ್ಷದ ರಂಧ್ರಗಳ ಹಿಂದೆ, ಕಿಟಕಿಯ ಹಿಂದೆ ಕೂತ್ಕೊಂಡು ರಾಮನನ್ನು ನೋಡ್ತಾ ಇದ್ರಲ್ಲ, ಅವರು ಅಲ್ಲಿಂದನೇ ಪುಷ್ಪವೃಷ್ಟಿ ಮಾಡಿದರು. ರಾಮ ಆ ಕೆಲಸವನ್ನು ಸಾಂಗವಾಗಿ ಪೂರ್ಣಗೊಳಿಸಿ ಲಜ್ಜೆಯ ಆನತ ಮಸ್ತಕ. ಲಜ್ಜೆ ಅಂದರೆ ನಾಚಿಕೆ, ಸಂಕೋಚ ಅಂತ ಅರ್ಥ ಅಲ್ಲ, ಸೌಜನ್ಯದಿಂದ ತಾನು ದೊಡ್ಡ ಕೆಲಸವನ್ನು ಮಾಡಿಬಿಟ್ಟೆ ಅಂತ ಪ್ರತಿಷ್ಠೆಯಿಂದ ಎದೆ ಉಬ್ಬಿಸಿ ಆ ಹಿರಿಯರ ಎದುರಿಗೆ ಆತ ನಿಲ್ಲಲಿಲ್ಲ. ಲಜ್ಜೆಯ ಆನತ ಮಸ್ತಕ, ಸೌಜನ್ಯದಿಂದ ತಲೆಬಾಗಿಸಿ ನಿಂತ್ಕೊಂಡ. ಲಕ್ಷ್ಮೀ ಶೋಭಾನ ಪದದ ವ್ಯಾಖ್ಯಾನದಲ್ಲಿ ಲಕ್ಷ್ಮೀದೇವಿ ಆ ಸ್ವಯಂವರಕ್ಕೆ ಬಂದಾಗ ನಾಚಿದಳು ಅಂತಿದೆ. ಹಯೋಧನ ಪುರಾಣಿಕರು ಕನ್ನಡ ವ್ಯಾಖ್ಯಾನ ಮಾಡುವಾಗ ನಮ್ಮಂಥ ಜನಸಾಮಾನ್ಯರಿಗೆ ತಪ್ಪು ಕೆಲಸ ಮಾಡಿದಾಗ ಅಥವಾ ಯಾವುದೋ ಒಂದು ಅಪರಿಚಿತವಾದಂಥ ಪರಿಸ್ಥಿತಿಗೆ ಸಿಲುಕೊಂಡಾಗ, ಅಪರಿಚಿತರಾದಂಥ ವ್ಯಕ್ತಿಗಳನ್ನು ಎದುರಿಸಿದಾಗ ಸ್ತ್ರೀಯರಿಗೆ ಪುರುಷರಿಗೆ ನಾಚಿಕೆ ಸ್ವಾಭಾವಿಕ. ದೇವತೆಗಳಿಗೆ ಯಾಕೆ ನಾಚಿಕೆ ಬರಬೇಕು? ಅದರಲ್ಲೂ ಪರದೇವತೆ ಆದಂಥ ಲಕ್ಷ್ಮೀದೇವಿ ನಾಚಿಕೆ ಯಾಕೆ? ಹಾಗೆ ಇಲ್ಲಿ ನಾಚಿಕೆ, ಲಜ್ಜೆಯ ಆನತ ಮಸ್ತಕ ಅಂತಿದೆಯಲ್ಲ, ಆ ಲಜ್ಜೆ ಯಾಕೆ ಬಂತು ಅಂತೆಲ್ಲ ಇಲ್ಲಿದೆ. ಹಯೋಧನ ಪುರಾಣಿಕರು ಅಲ್ಲಿ ಅದನ್ನು ಉತ್ತರ ಕೊಟ್ಟಿದ್ದಾರೆ.
ಅಲ್ಲಿರುವಂಥ ರಾಕ್ಷಸರು ಮೊದಲಾದವರು ಆ ದೇವಿಯನ್ನು ನೋಡಿದರು. ಅದಲ್ಲದೆ ಅದು ಲಕ್ಷ್ಮೀದೇವಿ ಕಥೆ ಅಷ್ಟೇ ಅಲ್ಲ, ಸ್ವಯಂ ಭಗವಂತನು ಮೋಹಿನಿ ರೂಪ ತಾಳೆ ಅಲ್ಲಿ ಬಂದಿದ್ನಲ್ಲ, ಆತನು ಕೂಡ ನಸು ನಾಚಿದ. ಮೋಹಿನಿ ರೂಪದ ಭಗವತಿ ನಸು ನಾಚಿದಳು ಅಂತಿದೆ. ಯಾಕೆ ನಾಚಿದಳು ಅಂತಂದ್ರೆ, ದುಷ್ಟರು ಅಯೋಗ್ಯರಾದವರು ಏನಿರ್ತಾರೆ ಅವರ ದೃಷ್ಟಿಗೆ ತಾನು ಬೀಳಬಾರದು ಅಂತ ನಸು ನಾಚುದು ದೇವತೆಗೂ ಕೂಡ ಸ್ವಾಭಾವಿಕ ಅಂತ ಅವರನ್ನು ವರ್ಣನೆ ಮಾಡಿದ್ದಾರೆ. ಪೂರ್ಣ ಅಲ್ಲಿ ಏನೇನಿದೆ ಅಂತ ನನಗೆ ನೆನಪಿಗೆ ಬರಲಿಲ್ಲ. ಅಂತೂ ಅಂಥ ಲಜ್ಜೆ, ಆ ಸೌಜನ್ಯ ಏನಿದೆ ಪರದೇವತೆಗೆ, ಮಂಗಲ ದೇವತೆಯಾದಂಥ ಲಕ್ಷ್ಮೀದೇವಿಗೆ ಮತ್ತು ಪರಮಾತ್ಮನಾದಂಥ ವಿಷ್ಣುವಿಗೂ ಕೂಡ ಸ್ವಾಭಾವಿಕ. ಅದರಿಂದಾಗಿ ಇಲ್ಲಿ ಲಜ್ಜೆ ಅಂತಂದರೆ ನಾಚಿಕೆ, ಮಾಡಬಾರ್ದ ಕೆಲಸವನ್ನು ಮಾಡಿದ್ದಕ್ಕಾಗಿ ಆಗುವಂಥ ಭಾವನೆ ಅಂತ ಅರ್ಥ ಅಲ್ಲ. ಸೌಜನ್ಯ, ದೊಡ್ಡ ಕೆಲಸವನ್ನು ಮಾಡಿಬಿಟ್ಟೆ ಅಂತ ದುರಹಂಕಾರ ಪಡಲಿಲ್ಲ. ವಿಶ್ವಾಮಿತ್ರ ಜನಕಾದಿ ಋಷಿಗಳೆದುರಿಗೆ ಆತ ನಮ್ರನಾಗಿ ನಿಂತ್ಕೊಂಡ, ವಿನಯದಿಂದ ನಿಂತ್ಕೊಂಡ ಅಂತದನ್ನು ನೋಡಬೇಕು. ವಾಸ್ತವಿಕವಾಗಿ ಪರಮಾತ್ಮನ ಗುಣಗಳೇನಿದೆ, ಕರುಣೆ, ಆತನ ಈ ನಾಚಿಕೆ, ಸಿಟ್ಟು ಇತ್ಯಾದಿ ಗುಣಗಳೇನಿವೆ, ಈ ಯಾವ ಪ್ರಾಕೃತವಾದ ಗುಣಗಳಲ್ಲ. ನಮ್ಮ ಗುಣಗಳು, ನಮ್ಮ ಶರೀರ ಇವೆಲ್ಲ ಪ್ರಾಕೃತವಾದ ಗುಣಗಳು. ಪ್ರಕೃತಿಯ ಬಂಧನ ನಮ್ಮನ್ನು ಆಳುತ್ತಿರ್ತದೆ. ಆದರೆ ಪರಮಾತ್ಮನ ಶರೀರವನ್ನಾಗಲಿ, ಪರಮಾತ್ಮನ ಆತ್ಮವನ್ನಾಗಲಿ, ಆತನ ಮನಸ್ಸನ್ನು, ಅವನ ಗುಣಗಳನ್ನು ಪ್ರಕೃತಿ ಆಳಲಾರದು. ಪ್ರಕೃತಿಯ ನಿಬಂಧನಕ್ಕೆ ಒಳಪಟ್ಟದ್ದಲ್ಲ ಅದು. ಹಾಗಾಗಿ ನಾಚಿಕೆ ಅಂದ್ರೇನು, ಲಜ್ಜೆ ಅಂದ್ರೇನು, ಕರುಣೆ ಅಂದ್ರೇನು, ಕೋಪ ಅಂದ್ರೇನು ಅಂದ್ರೆ ಭಾಳ ಅದನ್ನು ಶಾಸ್ತ್ರೀಯವಾಗಿ ಆಲೋಚನೆ ಮಾಡ್ಲಿಕ್ಕೆ ಹೋದರೆ, ಶಾಸ್ತ್ರೀಯವಾಗಿ ಅವತ್ತದೆಲ್ಲ ಲಕ್ಷಣ ಹೇಳಲಿಕ್ಕೆ ಹೊರಟು ಬಿಟ್ರೆ, ನಾವು ಹೇಳುವಂಥ ಗುಣಗಳ ಲಕ್ಷಣ ಪರಮಾತ್ಮನ ಗುಣಗಳಿಗೆ ಅನ್ವಯಿಸದೆ ಹೋಗ್ಬೋದು. ಯಾಕೆಂತಂದ್ರೆ ಅವು ಅಪ್ರಾಕೃತವಾದ ಗುಣಗಳು. ಅದಕ್ಕಾಗಿಯೇ ಶಬ್ದಗಳು ಕೂಡ ಆತನನ್ನು ತಲುಪಲಾರದೆ ಹಿಂತಿರುಗಿ ಬರ್ತವೆ ಅಂತ ಶಾಸ್ತ್ರ ಹೇಳೋದಿದೆ. ಯಾವ ವೇದವೂ ಕೂಡ ನಮ್ಮಂಥ ಸಾಮಾನ್ಯರಾದ ಪಂಡಿತರು, ಸಾಮಾನ್ಯರಾದಂಥ ಜನರು ಪರಮಾತ್ಮನ ಗುಣಗಳನ್ನು ವರ್ಣನೆ ಮಾಡಲಾರೆವು ಅನ್ನೋದು ಅಷ್ಟೇ ಅಲ್ಲ, ವೇದಗಳು ಕೂಡ ಪರಮಾತ್ಮನ ಗುಣಗಳನ್ನು, ಪರಮಾತ್ಮನ ಅಪ್ರಾಕೃತವಾದಂಥ ಗುಣಗಳನ್ನು, ಸ್ವರೂಪವನ್ನು ಪೂರ್ಣವಾಗಿ ವರ್ಣನೆ ಮಾಡಲಾರವು. ಅದಕ್ಕಾಗಿ ಆತ ನಸುನಾಚಿ ತಲೆ ತಗ್ಗಿಸಿದ ಅಂತಂದ್ರೆ ಅದನ್ನ ಆತನ ಮಹತ್ವ ಅಂತಲೇ ಒಪ್ಕೊಳ್ಬೇಕು. ಇದು ರಾಮನ ಪರಿಸ್ಥಿತಿ. ಆದರೆ ರಾವಣನದ್ದೇನಾಗಿತ್ತಂದ್ರೆ ಮುಕುಟೈರಪಿ ಹೀನಶ್ಚ, 10 ತಲೆಗಳ ಮೇಲಿದ್ದಂಥ 10 ಕಿರೀಟಗಳೆಲ್ಲ ತಲೆ ಕೆಳಗಾಗಿ ಬಿದ್ದಿದ್ದು, ಅದನ್ನ ಮತ್ತೆ ತನ್ನ ತಲೆಯ ಮೇಲೆ ಇಟ್ಕೊಳ್ಬೇಕು ಅನ್ನುವಂಥ ವ್ಯವಧಾನವೂ ಅವನಿಗಿರಲಿಲ್ಲ. ಆತನ ಪ್ರತಿಷ್ಠೆ ಮಣ್ಣು ಮುಕ್ಕಿ ಹೋಗಿತ್ತು. ಮುಕ್ತ ಕಚ್ಚೆ ಸಡಿಲಾಗಿತ್ತು. ಆದರೆ ಅದನ್ನು ಸರಿಪಡಿಸಿಕೊಳ್ಳಿಕ್ಕೂ ಆತನಿಗೆ ವ್ಯವಧಾನ ಇರಲಿಲ್ಲ. ಅತಿ ವಿಫಲ, ಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲೇ ಇಲ್ಲ. ಯಾರೂ ಕರೀದೇನೆ ಆತ ಸಭೆಗೆ ಬಂದಿದ್ದ ಅಂತ ಹಿಂದೊಮ್ಮೆ ಆನಂದ ರಾಮಾಯಣದಲ್ಲಿ ಬಂದಿತ್ತು. ಉಳಿದವರಿಗೆಲ್ಲ ಜನಕ್ಕೆ ಆಹ್ವಾನ ಕೊಟ್ಟಿದ್ದ, ರಾವಣನಿಗೆ ಕೊಟ್ಟಿರಲಿಲ್ಲ. ಆದರೂ ಆತ ಬಂದಿದ್ದ, ಯಾರೂ ಕರೆಯದೇ ಬಂದಿದ್ದ, ಯಾರಿಗೂ ಹೇಳದೆ ಹೊರಟೋಗ್ಬಿಟ್ಟ. ಲಂಕಾಪುರೀಂ ಜಯವು. ರಾಮ ಆ ಪೆಟ್ಟಿಗೆಯಲ್ಲಿರುವಂತಹ ಧನಸ್ಸಿನ ಮಧ್ಯಭಾಗವನ್ನು ಹಿಡಿದುಕೊಂಡು ಮೇಲೆತ್ತಿದ ಅಂತ ಹೇಳ್ತದೆ ವಾಲ್ಮೀಕಿ ರಾಮಾಯಣ. ಸಾವಿರಾರು ಜನ, ಲಕ್ಷಾಂತರ ಜನ ನೋಡ್ತಿದ್ದಂತೆ ಧನುಸ್ಸಿನ ಒಂದು ತುದಿಯಲ್ಲಿದ್ದಂಥ ಹಗ್ಗವನ್ನ ಮತ್ತೊಂದು ತುದಿಗೆ ಕಟ್ಟಲಿಕ್ಕೆ ಅಂತಾಗಿ ಆತ ಅನಾಯಾಸವಾಗಿ ಅದನ್ನು ಎಳೆದ. ಆ ಎಳೆದಾಗ ಮಧ್ಯಭಾಗಕ್ಕೆ ಸರಿಯಾಗಿ ಅದು ಮುರಿದು ಬಿತ್ತು, 2 ತುಂಡಾಯಿತು. ವಾಲ್ಮೀಕಿ ರಾಮಾಯಣ ಹೇಳುವಂತ, ಆನಂದ ರಾಮಾಯಣ ಹೇಳಿದಂತೆ ಅದು 3 ತುಂಡಾಗಿತ್ತು. ಸಿಡಿಲಿನಂತೆ ಶಬ್ದ ಆಯಿತು, ಪರ್ವತ ಸ್ಫೋಟ ಆಗುವಾಗ ಆದಂಥ ಶಬ್ದ ಆಯಿತು. ಜನಕ, ವಿಶ್ವಾಮಿತ್ರ, ರಾಮ, ಲಕ್ಷ್ಮಣ ಈ 4 ಜನರನ್ನು ಹೊರತಾಗಿ ಉಳಿದವರೆಲ್ಲರೂ, ಆ ಸಭೆಯಲ್ಲಿದ್ದಂಥ ಸ್ತ್ರೀ ಪುರುಷರೆಲ್ಲರೂ ಕೂಡ ಆ ಧನಸ್ಸು ಸ್ಫೋಟ ಆಗಿದ್ದಂಥ ಶಬ್ದವನ್ನು ಕೇಳಿ ಭಯಭ್ರಾಂತರಾಗಿ ಕೆಳಗೆ ಬಿದ್ದರು. ನಿಂತಲ್ಲಿಂದ ಕೆಳಗೆ ಬಿದ್ದರು, ಆಸನದ ಮೇಲೆ ಕುಳಿತವರು ಕೆಳಗೆ ಉರುಳಿ ಬಿದ್ದರು. ಪದ್ಮಪುರಾಣದಲ್ಲಿ ಒಂದು ಮಾಹಿತಿ ಇದೆ. ಅದೇನೆಂದ್ರೆ, ರಾಮ ಇನ್ನೂ ಚಿಕ್ಕವನಾಗಿದ್ದ ಅಂತಿದೆಯಲ್ಲ, 15-16 ವರ್ಷದವನಾಗಿದ್ದ. ಹಾಗಾಗಿ ಆ ಧನುಸ್ಸನ್ನು ಆತ ಬಗ್ಗಿಸ್ಬೇಕಾದ್ರೆ ಹೇಗೆ ಬಗ್ಗಿಸಿದ? ಧನುಸ್ಸು ಇನ್ನೂ ಎತ್ತರವಾಗಿತ್ತಂತೆ ಅವನಿಗಿಂತ. ಕಾಲಿನ ಬೆರಳಿನಿಂದ ಅದನ್ನ ಒಂದು ಕಡೆ ಒತ್ತಿ ಅದನ್ನು ಬಗ್ಗಿಸಿದ. ಕಾಲಿನ ಬೆರಳಿನಿಂದ ಬಿಲ್ಲನ್ನ ಮೇಲಕ್ಕೆ ಅಂದ್ರೆ ಕೈಗೆ ಸಿಗುವ ತನಕ ಅದನ್ನು ಎತ್ತಿ ಆಮೇಲೆ ಹಗ್ಗ ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟ. ರಾಮೋಪಿ ತದ್ಧನುಷ್ಕೋಟಿಂ ಸ್ಪೃಷ್ಟ್ವಾ ಪಾದಾಂಗುಲಾತ್ತತಃ, ಪಾದದ ಅಂಗುಲಿಯಿಂದ, ಪಾದ ಬೆರಳಿನಿಂದ, ಉನ್ನತಂ ಚಾಪಮಾರೋಪ್ಯ, ಹೀಗೆ ಅದನ್ನ ಉನ್ನತವನ್ನಾಗಿ ಮಾಡಿ, ಬಭಂಜೆ ಮೋಹಿತಾ ಜನ, ಅದನ್ನು ಮುರಿದು ಹಾಕಿದ. ಆಗ ಜನರು
ಶಬ್ದವನ್ನು ಕೇಳಿ ಭಯಪಟ್ಟರು. ಅದನ್ನು ಮೇಲೆತ್ತಿದ ಅನ್ನೋದಕ್ಕಿಂತ, ಮೇಲೆತ್ತಿದ ಅಂತಿದೆಯೋ ಆ ಪದ್ಮಪುರಾಣದ ಅಭಿಪ್ರಾಯ, ಮೇಲೆತ್ತಿದ ಅನ್ನೋಕ್ಕಿಂತ ಆ ಧನಸ್ಸನ್ನು ಕೈಯಲ್ಲಿ ಹಿಡ್ಕೊಂಡು ಅದನ್ನು ಕಾಲಿನಿಂದ ಬಗ್ಗಿಸಿದ ಅಂತ ಅರ್ಥ ಕಾಣಿಸ್ತದೆ. ಇನ್ನಷ್ಟು ಮೇಲೆತ್ತಿದ್ರೆ ಆ ಧನಸ್ಸೇ ಇವನಿಗಿಂತ ಈಗಾಗಲೇ ಮೇಲೆತ್ತು, ಮತ್ತಷ್ಟು ಅದನ್ನು ಆತ ಮೇಲೆ ಎತ್ತಿದ್ರೆ ಅದರ ಹಗ್ಗ ಅವನಿಗೆ ಕೈ ಸಿಗ್ತಿರ್ಲಿಲ್ಲ. ಆತ ಕಾಲಿನಿಂದ ಆ ಧನಸ್ಸನ್ನು ಬಗ್ಗಿಸಿದ, ಒತ್ತಿದಾಗ ಅದರ ಮೇಲ್ತುದಿ ಸ್ವಲ್ಪ ಕೆಳಗೆ ಬಂತು ಅಂತ ಈಗ ಅದರ ಅಭಿಪ್ರಾಯ ಕಾಣಿಸ್ತದೆ. ಹೀಗೆ ಅಲ್ಲಿದ್ದಂಥವ್ರೆಲ್ಲರೂ ಕೂಡ ಭಯಪಟ್ಟು ಕೆಳಗೆ ಬಿದ್ದರು. ಆಮೇಲೆ ಎಲ್ಲ ಜನರಿಗೆ ಭಯ ಆದಾಗ ಅವರಿಗೆಲ್ಲ ಉಳಿದವ್ರು ಹೇಳಿದ್ರಂತೆ, ಏನು ಅನರ್ಥ ಆಗಿಲ್ಲ, ರಾಮ ಧನುಸ್ಸನ್ನು ಭಗ್ನ ಮಾಡಿದ್ದಾನೆ, ಜನಕ ಮಹಾರಾಜ ಇಟ್ಟಿರುವಂಥ ಷರತ್ತು ಅದು ಈಡೇರಿದೆ, ಹಾಗಾಗಿ ಯಾರೂ ಚಿಂತಾಕ್ರಾಂತರಾಗಬೇಕಾಗಿಲ್ಲ ಅಂತ ಜನರಿಗೆಲ್ಲರೂ ಸಮಾಧಾನ ಮಾಡಬೇಕಾಯ್ತು. ಅಲ್ಲಿ ತನಕ ದೊಡ್ಡ ಏನೋ ಅನರ್ಥ ಆಗಿದೆ ಅಂತ ಜನ ಎಲ್ಲ ಹೆದರ್ಕೊಂಡು ಬಿಟ್ಟಿದ್ರು. ಈ ನಡುವೆ ಜನಕನಿಗೆ ಒಂದು ಸಮಾಧಾನ ಆಗಿತ್ತು, ನಾನು ಇಂಥ ದೊಡ್ಡ ಷರತ್ತನ್ನೇನೋ ಇಟ್ಟುಬಿಟ್ಟಿದ್ದೇನೆ. ಯಾಕಂದರೆ ಪರಶುರಾಮನ್ ಕೂಡ ಹಾಗೆ ಹೇಳಿದ್ರು ಅಂತಿದೆ. ಪರಶುರಾಮನ ಧನಸ್ಸದು, ಪರಶುರಾಮನಿಗೆ ಶಿವ ಕೊಟ್ಟ ಧನಸ್ಸು ಅಂತ ಹೇಳಿ ಆನಂದ ರಾಮಾಯಣದಲ್ಲಿ ಇನ್ನು ಶ್ರವಣ ಮಾಡಿದ್ವಿ. ಆ ಧನುಸ್ಸಿನಿಂದಲೇ 21 ಬಾರಿ ಭೂಮಂಡಲವನ್ನೆಲ್ಲ ಸಂಚಾರ ಮಾಡಿ ಕ್ಷತ್ರ ಸಮೂಹವನ್ನೆಲ್ಲ ನಾಶ ಮಾಡಿ ಅದನ್ನು ಜನಕರಾಜನ ಅರಮನೆಯಲ್ಲಿ ಇಟ್ಟು ಹೋಗಿದ್ರು. ಸೀತೆ ಅದನ್ನು ಕುದುರೆಯಂತೆ ಉಪಯೋಗ ಮಾಡಿಕೊಂಡು ಆಟ ಆಡ್ತಿದ್ಲು. ಅದನ್ನು ನೋಡಿ ಈ ಸೀತೆಯ ಲಕ್ಷ್ಮಿ ಅಂತ ಪರಶುರಾಮನಿಗೆ ನಿಶ್ಚಿತ ಆಗಿತ್ತು. ಇದನ್ನು ಯಾರು ಹೆದೆ ಏರಿಸ್ತಾರೆ ಅವರಿಗೆ ಮದುವೆ ಮಾಡಿಕೊಡುವಂತ ಆತ ಪರಶುರಾಮ ಜನಕರಾಜನಿಗೆ ಹೇಳಿದ್ದ. ಅದರಂತೆ ಘೋಷಣೆಯೇನೋ ಮಾಡಿದ್ದ ಜನಕ. ಆದರೆ ಈ ಮಹಾಧನಸ್ಸನ್ನು ಹೆದೆ ಏರಿಸಬಲ್ಲವರು ಯಾರು ಅಂತ ಆತನಿಗೆ ಚಿಂತೆಯೇ ಆಗಿಬಿಟ್ಟಿತ್ತು. ಮಗಳು ಮದುವೆ ಆಗ್ತದೋ ಇಲ್ಲೋ ಅಂತ ಚಿಂತೆ ಆಗಿಬಿಟ್ಟಿತ್ತು. ಆ ಎಲ್ಲ ಚಿಂತೆ, ಆ ಶಂಕೆಗಳೆಲ್ಲ ಈಗ ಬಗೆಹರಿದಿದ್ದವು, ಪರಿಹಾರ ಆಗಿದ್ದವು. ಆತ ವಿಶ್ವಾಮಿತ್ರರ ಬಳಿಗೆ ಬಂದ. ರಾಮನ ಪರಾಕ್ರಮ ಎಂಥದ್ದು ಅನ್ನೋದನ್ನು ನಾನೀಗ ಪ್ರತ್ಯಕ್ಷವಾಗಿ ಕಂಡಿದ್ದೇನೆ. ನನಗೆ ಹೀಗೊಂದು ಕಲ್ಪನೆ ಇರಲಿಲ್ಲ ಅವನಿಗೆ ಇಷ್ಟು ಶಕ್ತಿ ಇರಬಹುದು ಅಂತನ್ನೋದು. ನನ್ನ ಮಗಳಾದಂಥ ಸೀತೆಯನ್ನು ದಶರಥನ ಮಗನಾದಂಥ ರಾಮನಿಗೆ ನಾನು ಈಗ ಮದುವೆ ಮಾಡಿಕೊಡ್ತೇನೆ. ಅವಳು ನನ್ನ ಜನಕ ವಂಶಕ್ಕೆ ಕೀರ್ತಿಯನ್ನು ಹೆಚ್ಚಿಸ್ತಾಳೆ. ಸೀತೆ ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾದವಳು. ನನ್ನ ಪ್ರತಿಜ್ಞೆ ಈಗ ಈಡೇರಿದೆ. ಹಾಗಾಗಿ ನಾನು ಇನ್ನು ಮುಂದೆ ಮದುವೆ ಕಾರ್ಯವನ್ನು ಮಾಡಿಕೊಡ್ಬೇಕಾಗಿದೆ. ನೀವು ನನಗೆ ಸಮ್ಮತಿಯನ್ನು ಕೊಡಬೇಕು. ನಿಮ್ಮ ಸಮ್ಮತಿಯನ್ನು ತೆಗೆದುಕೊಂಡು ನಾನು ದೂತರನ್ನು ದಶರಥ ರಾಜನ ಬಳಿಗೆ ಕೊಟ್ಟು ಕಳಿಸ್ತೇನೆ. ಅದಕ್ಕೆ ನೀವು ಸಮ್ಮತಿ ಕೊಡಬೇಕು. ನನ್ನ ಮಂತ್ರಿಗಳು, ಸೇನಾಪತಿಗಳು ಅಯೋಧ್ಯೆಗೆ ಹೋಗಿ ಆ ದಶರಥನ ಕರೆದುಕೊಂಡು ಬರಲಿ. ನೀತಿಯುಕ್ತವಾದಂಥ ಮಾತುಗಳಿಂದ ಆತನನ್ನು ಮಾತಾಡಿಸಿ ನನ್ನ ಪಟ್ಟಣಕ್ಕೆ ಕರೆದುಕೊಂಡು ಬರಲಿ ಅನ್ನುವ ಜನಕನ ಮಾತನ್ನು ಕೇಳಿ ವಿಶ್ವಾಮಿತ್ರರು ಮಂದಹಾಸಪೂರ್ವಕವಾಗಿ ಹಾಗೇ ಆಗಲಿ ಅಂತ ಹೇಳಿದರು. ಜನಕ ಅದರಂತೆ ತನ್ನ ಮಂತ್ರಿಗಳನ್ನ, ಸೇನಾಪತಿಗಳನ್ನ ದಶರಥನ ಪಟ್ಟಣಕ್ಕೆ ಕಳಿಸಿಕೊಟ್ಟ ಅನ್ನುವಲ್ಲಿಗೆ 67ನೇ ಸರ್ಗ ಮುಕ್ತಾಯ ಆಗಿದೆ. ರಾಮೇಣ ಭಗ್ನಂ ತಚ್ಚಾಪಂ ದೃಷ್ಟ್ವಾ ನಾರ್ಯಃ ಮುದಾನ್ವಿತಾಃ. ಜನಕರಾಜನ ಅಂತಃಪುರದಲ್ಲಿದ್ದಂಥ ಸ್ತ್ರೀಯರು, ಜನಕರಾಜನ ಪತ್ನಿ ಸುಮೇಧ ಮೊದಲಾದವರು, ಅವರಿಗೆ ಬಹಳ ಸಂತೋಷ ಆಯಿತು. ಅವರು ಕೂಡ ಜಯಕಾರವನ್ನು ಮಾಡಿದರು. ಚಕ್ರುರ್ಜಯ ಸ್ವನೈಹಿ ಘೋಷಾನ್ ಕರೈಶ್ಚ ಕರತಾರಿಕಾಹ. ಎಲ್ಲ ಕೈಯಿಂದ ಅವರು ಚಪ್ಪಾಳೆ ತಟ್ಟಿದರು ಆ ಸಂಗತಿಯನ್ನು ಗಮನಿಸಿ. ಸೀತಾಪಿ ಮುದಿತಾ ಜಾತ ಹರ್ಷ ರೋಮಾಂಚ ನಿರ್ಭರ ಅನಿಮೇಷ ಕಂಜನೇತ್ರ ರಾಮ ಉತ್ಕಂಠಿತ ಹಿ ಅಭೂತ್. ಸೀತೆ ತಾನು ನಿಂತಹ ಜಾಗದಿಂದಲೇ ಎದ್ದು ನಿಂತ್ಕೊಂಡ್ಲು, ರಾಮನ ಕಡೆಗೆ ಮುಖ ಮಾಡಿ ನಿಂತ್ಕೊಂಡ್ಲು. ಅನಿಮೇಷ, ಕಣ್ಣನ್ನು ಬಿಟಕಿಸಲೇ ಇಲ್ಲ ಅವಳು. ಕಣ್ಣನ್ನು ಬಿಟಕಿಸಲಿಲ್ಲ ಅನ್ನೋದು ದೇವತೆಗಳಿಗೊಂದು ಆಶ್ಚರ್ಯ ಸಂಗತಿ ಅಲ್ಲ. ನಾವೇ ಜನಸಾಮಾನ್ಯರೇ ಅಪರೂಪದ ದೃಶ್ಯ ನೋಡಬೇಕಾದ್ರೆ ಕಣ್ಣನ್ನು ಬಿಟಕಿಸೋದನ್ನು ಬಂದ್ ಮಾಡ್ತೀವಿ. ದೇವತೆಗಳಿಗೆ ಅನಿಮಿಷರು ಅಂತಲೇ ಹೆಸರಿದೆ. ಉಳಿದೆಲ್ಲ ದೇವತೆಗಳಿಗೆ, ಇಂದ್ರಾದಿ ದೇವತೆಗಳಿಗೆ ಅನಿಮಿಷರು ಅಂದರೆ ಕಣ್ಣಿನ ರೆಪ್ಪೆ ಮಿಟಕಿಸದೇ ಇರೋದು ಅವ್ರ ಸ್ವಭಾವ. ಅದರಲ್ಲಿ ಅವಳು ಪರದೇವತೆ. ಅನಿಮಿಷ ಕಂಜನೇತ್ರ, ಪದ್ಮದಂತೆ ಕಣ್ಣುಳ್ಳವಳು. ಅವಳು ಹರ್ಷ ರೋಮಾಂಚ ನಿರ್ಭರ, ಆ ಸಂತೋಷ ಉದ್ವೇಗದಿಂದಾಗಿ ಶರೀರದ ತುಂಬೆಲ್ಲ ಅವಳಿಗೆ ರೋಮಾಂಚನ ಆಗಿತ್ತು. ರಾಜ ಜನಕ ತನ್ನ ಮಂತ್ರಿಗಳಿಗೆ ಹೇಳಿದ. ಆ ಸ್ವಯಂವೃತ ಸಂಪೂರ್ಣ ವರ್ಣನೆಯೆಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ಕೆಲವು ಕಂಡು ಬರೋದಿಲ್ಲ. ಆನಂದ ರಾಮಾಯಣದಲ್ಲಿ ಅದನ್ನು ನೋಡ್ತೀವಿ. ಮಂತ್ರಿಗಳಿಗೆ ಏನು ಹೇಳಿದ? ನನ್ನ ಮಗಳಾದಂಥ ಸೀತೆಯನ್ನ
ಕರಿಣೀಸ್ಥಾ ಮಾತ್ರ ಸೀತಾಮಾನಯತ್ವಂ, ಒಂದು ಹೆಣ್ಣಾನೆಯ ಮೇಲೆ ಸೀತೆಯನ್ನು ಕೂಡಿಸಿ ಕರ್ಕೊಂಡು ಬನ್ನಿ, ಮತ್ತು ಅವಳ ಸುತ್ತಲೂ ಬಲಿಷ್ಠವಾದಂಥ ಸೈನಿಕರ ಪರಿವಾರ ಇರಲಿ. ಯಾಕೆಂದ್ರೆ ಈ ನಿರಾಶರಾದಂಥ ರಾಜರು ಯಾರು ಕೂಡ ಇದಕ್ಕೆ ತೊಂದರೆ ಮಾಡಬಾರ್ದು. ಮಂತ್ರಿಗಳು ಹಾಗೇ ಆಗಲಿ ಅಂತ ಧಾವಿಸಿ ಸೀತೆಯ ಕಡೆಗೆ ಹೋದ್ರು. ಹೇಳಿ ಅವಳ ಕಡೆಗೆ ಹೋಗಿ ಕೈ ಮುಗಿದು ಅವಳಿಗೆ ಪ್ರಾರ್ಥನೆ ಮಾಡಿದರು. ಹೇ ಸೀತೆ ಕಂಜನಯನೇ ಧನ್ಯಾಸಿ ಗಜಗಾಮಿನಿ, ಮದಗಜದಂತೆ ಗಮನವುಳ್ಳಂತಹ ಸೀತೆ, ಕಮಲದಂತೆ ಕಣ್ಣುಳ್ಳವಳೆ, ನೀನು ಧನ್ಯಳಾಗಿದ್ದಿ. ಸೂರ್ಯವಂಶದಲ್ಲಿ ಹುಟ್ಟಿದಂತಹ ದಶರಥನ ಮಗನಾದಂತಹ ರಾಮ ಧನಸ್ಸನ್ನು ಭಗ್ನ ಮಾಡಿದ್ದಾನೆ. ಹಾಗಾಗಿ ನೀನೀಗ ಸಭೆಗೆ ಬರಬೇಕಾಗಿದೆ. ಕರಿಣಿ ಪೃಷ್ಠ ಮಾರುಷ್ಯ, ಹೆಣ್ಣಾನೆಯ ಬೆನ್ನ ಏರಿ ನೀನು ಬರಬೇಕಾಗಿದೆ. ಮತ್ತು ರಾಮನ ಕಂಠಕ್ಕೆ ನೀನು ಆ ರತ್ನದ ಮಾಲೆಯನ್ನ ಹಾಕಬೇಕಾಗಿದೆ. ಮಂತ್ರಿಗಳ ಮಾತನ್ನು ಕೇಳಿ ಸೀತೆ ಕೂಡಲೇ ತನ್ನ ತಾಯಿಗೆ ನಮಸ್ಕಾರ ಮಾಡಿದ್ಲು. ತನ್ನ ಸಖಿಯರ ಜೊತೆಗೆ ಸೇರಿ ಆ ಆನೆಯ ಬೆನ್ನನ್ನೇರಿದ್ಲು. ಆ ಸೀತೆ ಸಭಾಂಗಣಕ್ಕೆ ಸಾಗಿ ಹೋಗುವಾಗ ಅವಳ ಎದುರುಗಡೆ ನವವಾದ್ಯಗಳಿದ್ದವು. ನವವಾದ್ಯಗಳು ಅಂದ್ರೆ ಏನೇನಂತ ಗೊತ್ತಿಲ್ಲ. ಆನಂದವಾದ್ಯ ಅಂದ್ರೆ ಚರ್ಮವಾದ್ಯ, ಆಮೇಲೆ ಸುಶಿರವಾದ್ಯ ಅಂದ್ರೆ ರಂಧ್ರಗಳಿಂದ ನುಡಿಯಬೇಕಾದಂಥ ವಾದ್ಯಗಳು, ಮತ್ತು ತಂತುವಾದ್ಯ ಅಥವಾ ತಂತಿವಾದ್ಯ, ವೀಣೆ ಮೊದಲಾದವುಗಳು, ಇಂಥ ವಾದ್ಯಗಳಿದ್ದಿರಬೇಕು. ಇವು ವಾದ್ಯದ 3 ಪ್ರಕಾರಗಳು. ಇಲ್ಲಿ 9 ವಾದ್ಯಗಳು ಅಂದ್ರೆ ಅದರಲ್ಲೇ ಮತ್ತಷ್ಟು ಪ್ರಭೇದಗಳಿದ್ದಿರಬೇಕು. ನಿನೇದುರ್ಹು ಮಂಜುಲಾನಿ, ಮಧುರವಾದಂಥ ಧ್ವನಿಯನ್ನು ಮಾಡಿದವು. ಪೃಷ್ಠಭಾಗೇಪಿ ನಾನಾ ವಾದ್ಯಾನಿ ವೈಮುಹು, ಇದು ಮುಂಭಾಗದಲ್ಲಷ್ಟೇ ಅಲ್ಲ, ಹಿಂಭಾಗದಲ್ಲೂ ಕೂಡ ನಾನಾ ರೀತಿಯಾದಂಥ ವಾದ್ಯಗಳನ್ನ ನುಡಿಸುವಂಥವ್ರು ಸಾಗಿದರು. ನಾನಾ ರೀತಿಯಾದಂಥ ಉಷ್ಣೀಷ ಅಂದ್ರೆ ಪೇಟ, ರುಮಾಲುಗಳನ್ನು ಕಟ್ಟಿಕೊಂಡಂಥ, ಚಿತ್ರ ವಿಚಿತ್ರವಾದಂತಹ ಪೇಟಗಳನ್ನು ಕಟ್ಟಿಕೊಂಡಂಥ ಕಂಚುಕಿಗಳು. ಅವರು ವೇತ್ರಪಾಣಯ, ಕೆಲವ್ರ ಕೈಯಲ್ಲಿ ಆಯುಧಗಳಿದ್ದಿರಬೇಕು, ಇನ್ನು ಕೆಲವ್ರ ಕೈಯಲ್ಲಿ ವೇತ್ರ ಅಂದ್ರೆ ಬಿದಿರಿನ ದಂಡ, ಕೇವಲ ರಕ್ಷಣೆಗಾಗಿ ಅಲ್ಲ, ಅದು ಗೌರವಕ್ಕಾಗಿ ಇಟ್ಕೊಂಡಂಥವ್ರು. ಸೀತೆ, ಅವಳ ಸಖಿಯರು, ಇವರೆಲ್ಲ ಇದ್ದಂಥ ಆನೆಗಳು ಮುಂದೆ ಸಾಗಿದವು. ಸೀತಾಕರಣ್ಯಶ್ಚ ಅಗ್ರೇತೆ ದುದ್ರುಭು ದೀರ್ಘನಿಸ್ವನಾಹ, ಆ ಆನೆಗಳೆಲ್ಲವೂ ಕೂಡ ಗಂಭೀರವಾದಂಥ ನಾದವನ್ನು ಮಾಡ್ತಾ ಅಲ್ಲಿಂದ ಮುಂದೆ ಬಂದವು. ಅಲ್ಲಿರುವಂಥ ನರ್ತಕಿಯರೆಲ್ಲರೂ ಕೂಡ ನೃತ್ಯ ಸಂಗೀತಗಳಿಂದ ಜನರನ್ನ ರಂಜನೆ ಮಾಡಿದರು. ಸೀತೆಯನ್ನು ನೋಡ್ಲಿಕ್ಕಾಗಿ ಅಲ್ಲಿ ಏನೋ ಜನಸಮ್ಮರ್ದ ಆಗಿತ್ತು, ಅದನ್ನ ಈ ಕಂಚುಕಿಗಳೆಲ್ಲರೂ ಕೂಡ ದೂರ ಸರಿಸಿದರು. ತುಷ್ಟುವರು ಮಾಗದಾಧ್ಯಾಶ್ಚ ನಟಾಹ ಗಾನಂ ಪ್ರಚಕ್ರಿದೆ, ಒಂದಿ ಮಾಗದರು ನಟರೆಲ್ಲರೂ ಕೂಡ ಸಂಗೀತವನ್ನ ನುಡಿಸಿದರು. ಕರಿಣೀಂ ವೇಷ್ಟಯಾಮಾಸು ಸೀತಾದಾಸ್ಯ ಸಹಸ್ರಶಃ, ಸಾವಿರಾರು ಜನ ದಾಸಿಯರು ಸೀತೆಗೆ, ಅವರೆಲ್ಲರೂ ಸೀತೆ ಇದ್ದಂಥ ಆನೆಯನ್ನ ಸುತ್ತುವರಿದರು. ಅಶ್ವಾರೂಢ ಚಾಮರಾದಿ ಬಿಭ್ರಂತ್ಯ ರುಕ್ಮ ಶೋಭಿತಾ, ಇದೊಂದು ಸ್ವಲ್ಪ ವಿಚಿತ್ರವಾಗಿದೆ. ಅಶ್ವಾರೂಢ, ಆ ದಾಸಿಯರು ಕೆಲವರು ಅಶ್ವಾರೂಢರು ಆಗಿದ್ರಂತೆ. ಹಿಂದೊಮ್ಮೆ ಹೇಳಿದ್ದ, ಅವರು ದಾಸಿಯರು ಅಂದ್ರೆ ಕೇವಲ ಅಲಂಕಾರ ಸಾಮಗ್ರಿಗಳನ್ನು ಹಿಡ್ಕೊಂಡು ಗೊಂಬೆಗಳಂತ ಸಂಚಾರ ಮಾಡುವಂಥವ್ರಲ್ಲ, ಅವರು ಶಸ್ತ್ರಾಸ್ತ್ರಗಳನ್ನು ಕೂಡ ಪ್ರಯೋಗ ಮಾಡಬಲ್ಲಂಥವ್ರು ರಾಜನ ಅರಮನೆಗಳಲ್ಲಿ ಇರ್ತಿದ್ರು ಅಂತ ಹಿಂದೊಮ್ಮೆ ಹರಿವಂಶ ಹೇಳಬೇಕಾದ್ರೆ ಇಲ್ಲೊಮ್ಮೆ ಹೇಳಿದ್ದೆ. ಹಾಗಾಗಿ ಅವರು ಅಶ್ವಾರೂಢರಾಗಿದ್ದಿರ್ಬೇಕು. ಕೆಲವರು ಗಂಡಸರು ಕೆಲವರು ಅಶ್ವಾರೂಢರು, ಹೆಂಗಸರು ಕೆಲವರು ಅಶ್ವಾರೂಢರು. ಚಾಮರಾದಿ ಬಿಭ್ರತ್ಯ, ಚಾಮರ ಮೊದಲಾದವುಗಳನ್ನ ಹಿಡ್ಕೊಂಡಂಥವ್ರು. ರುಕ್ಮ ಶೋಭಿತಾ, ಬಂಗಾರದ ಆಭರಣಗಳನ್ನು ಧರಿಸಿದಂಥವರು. ತತಃ ಅಶ್ವಸಂಸ್ಥಾ ಶತಶಸ್ತಾಂ ಯಯುಶ್ಚ ಉಪಮಾತರಃ, ಸೀತೆಯ ಉಪಮಾತರಃ ಅಂದ್ರೆ ಅವಳ ಮಲ ತಾಯಂದಿರು. ಜನಕರಾಜನಿಗೆ ಅನೇಕ ಜನ ಪತ್ನಿಯರಿರುವ ಸಾಧ್ಯತೆ ಇದೆ, ಅವರು ಎಲ್ಲ ಕೂಡ ಬಂದರು. ಜರಠಾಹ ಶಸ್ತ್ರಧಾರಿಣ್ಯ ಸ್ವರ್ಣದಂಡ ಲಸತ್ಕರಾಹ, ಜರಠಾಹ ಅದರಲ್ಲಿ ಎಷ್ಟೋ ಜನ ಮುದುಕಿಯರಾಗಿದ್ದರು, ತಾಯಂದಿರು ಮತ್ತು ಇನ್ನೂ ಹಿರಿಯರಾದವರು, ಶಸ್ತ್ರವನ್ನು ಹಿಡ್ಕೊಂಡಂಥವ್ರು. ಧಾರಿಣ್ಯ ಅಂತ ಸ್ತ್ರೀಲಿಂಗನೇ ಇದೆ, ಶಸ್ತ್ರವನ್ನು ಹಿಡ್ಕೊಂಡಂಥವ್ರು. ಬಂಗಾಳ ದಂಡವನ್ನು ಹಿಡ್ಕೊಂಡಂಥವ್ರು. ತತಃ ಪುರುಷ ವದ್ವೇಷಾತ್ ಬಿಭ್ರಂತ್ಯ ಪ್ರಮದೋತ್ತಮ, ಪುರುಷರಂತೆ ವೇಷವನ್ನು ಧರಿಸಿದಂಥ ಸ್ತ್ರೀಯರು. ಅನೇಕ ಜನ ತರುಣಿಯರು ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿಗೆ ಬಂದರು. ಗೋಪಿತಾಸ್ಯಾಹ ಕಂಚುಕಿನ್ಯ ತುರಂಗಾಸು ಸಂಸ್ಥಿತಾ, ಅದನ್ನೆಲ್ಲ ವಿಸ್ತಾರವಾಗಿ ವರ್ಣನೆ ಮಾಡ್ತದೆ ಆನಂದರಾಮಾಯಣ. ಗೋಪಿತಾಸ್ಯಾಹ, ಅವ್ರ ಮುಖ ಎಲ್ಲ ಅವರು ಮುಚ್ಕೊಂಡಿದ್ರು. ಕಂಚುಕಿನ್ಯ, ಕವಚಕವನ್ನು ಧರಿಸ್ಕೊಂಡಿದ್ರು, ಶಸ್ತ್ರ ಇತ್ತು, ಮುಖ ಯಾರಿಗೂ ಕಾಣದಂತೆ ಇತ್ತು. ಅವರು ಕುದುರೆ ಏರಿದ್ದು ನೋಡಿದ್ರೆ, ಆನೆ ಏರಿದ್ದು ನೋಡಿದ್ರೆ
ಯಾರೋ ಪುರುಷರೇ ಈ ಸೀತೆಯನ್ನು ರಕ್ಷಣೆ ಮಾಡ್ತಿದ್ದಾರೆ ಅನ್ನುವಂತೆ ಕಾಣಿಸ್ತಿತ್ತು. ವಾಸ್ತವಿಕವಾಗಿ ಸ್ತ್ರೀಯರಿದ್ರು, ತಾವು ಸ್ತ್ರೀಯರು ಅನ್ನೋದನ್ನು ಅವ್ರು ಹೊರಭಾಗಕ್ಕೆ ತೋರಿಸುವಂತಿರ್ಲಿಲ್ಲ. ಹಾಗೆ ಅರ್ಥ ಮಾಡ್ಕೊಳ್ಬೋದು. ಆ ಮಂತ್ರಿಗಳು ಕೂಡ ನಾನಾ ರೀತಿಯಾದಂತಹ ವಾಹನಗಳನ್ನು ಏರಿ ಅಲ್ಲಿಗೆ ಬಂದರು. ಅಂದ್ರೆ ಸೀತೆಗೆ ರಕ್ಷಣೆ ಕೊಡ್ಲಿಕ್ಕಾಗಿ ಅವರೆಲ್ಲರೂ ಬಂದರು. ಚಾಮರೈಹಿ ವ್ಯಜನೈಹಿ, ಚಾಮರ ವ್ಯಜನ ಅಂತ ಎರಡು ಥರ. ಚಾಮರ ಅಂದ್ರೆ ಚಮರಿ ಮೃಗ ಅಂತ ಏನು ಮೃಗ ಇರ್ತದಲ್ಲ, ಅದರ ಬಾಲದಿಂದ ತಯಾರಾದದ್ದು ಚಾಮರ. ಕೂದಲಿನಿಂದ ತಯಾರಾದದ್ದು ಏನಿರ್ತದೆ ಗಾಳಿ ಬೀಸಲಿಕ್ಕೆ, ಅದು ಚಾಮರ. ವ್ಯಜನ ಅಂತಂದ್ರೆ ಬೆಳ್ಳಿ ಬಂಗಾರಗಳಿಂದ ಅಥವಾ ಬಿದಿರಿನಿಂದ ತಯಾರು ಮಾಡಿದ್ದೇನಿರ್ತದಲ್ಲ, ಅದಕ್ಕೆ ವ್ಯಜನ ಅಂತ ಕರೀತಾರೆ. ಹೀಗೆ ಚಾಮರ ವ್ಯಜನ ಇವೆರಡನ್ನೂ ಕೂಡ ಗಾಳಿ ಬೀಸಲಿಕ್ಕಾಗಿ ಮತ್ತು ವೈಭವಕ್ಕಾಗಿ ರಾಜ ಮಹಾರಾಜರ ಸನ್ಯಾಸಿಗಳ ಪಕ್ಕದಲ್ಲಿ ಹಿಡ್ಕೊಂಡು ಹೋಗೋದಿದೆ. ಚಾಮರೈಹಿ ವ್ಯಜನೈಹಿ ಸಖ್ಯ ಮುಹುಸ್ಸೀತಾಂ ಅಬೀಜಯನ್, ಅವರೆಲ್ಲರೂ ಕೂಡ ಸೀತೆಗೆ ಗಾಳಿ ಬೀಸಿದರು. ಗವಾಕ್ಷದ ಹಿಂದೆ ಇರುವಂತಹ ಕಿಟಕಿಗಳ ಹಿಂದೆ ಇರುವಂತಹ ಸ್ತ್ರೀಯರು ಸೀತೆಯ ಮೇಲೆ ಮತ್ತಷ್ಟು ಹೂವಿನ ಹಾರವನ್ನ, ಹೂವಿನ ವೃಷ್ಟಿಯನ್ನು ಮಾಡಿದರು. ಮಿಂಚಿನಂತೆ ಕಾಂತಿ ಇದ್ದವಳು ಸೀತೆ, ಅವಳು ನಾನಾ ರೀತಿಯಾದಂತಹ ವೈಭವದ ನಡುವೆ ಅಲ್ಲಿಗೆ ಬಂದಳು. ನವರತ್ನದ ಮಾಲೆಯನ್ನು ಹಿಡ್ಕೊಂಡಿದ್ಲು. ಸ್ವಲ್ಪ ವಿಚಿತ್ರ, ಇದು ಹೂವಿನ ಹಾರ ಇರಲಿಲ್ಲ, ಅದು ನವರತ್ನದ ಮಾಲೆ ಇತ್ತಂತೆ. ದಕ್ಷಿಣೇ ಕರೆ ಬಲಗೈಯಲ್ಲಿ ನವರತ್ನದ ಹಾರವನ್ನು ಹಿಡ್ಕೊಂಡಿದ್ಲು. ರಾಮಂ ನೇತ್ರ ಕಟಾಕ್ಷೈಶ್ಚ ಪಶ್ಯಂತಿ ಮುದಿತಾನನ, ಅವಳ ಮುಖದ ಮೇಲೆ ಸಂತೋಷ ಲಾಸ್ಯ ಆಡ್ತಾ ಇತ್ತು. ಅವಳ ದೃಷ್ಟಿ ರಾಮನ ಕಡೆ ಅಲ್ಲದೆ ಬೇರೆ ಎಲ್ಲಿ ಹೋಗ್ತಾನೆ ಇರಲಿಲ್ಲ. ರಾಮಂ ನೇತ್ರ ಕಟಾಕ್ಷೈಶ್ಚ, ತನ್ನ ಕಡೆಗಣ್ಣ ನೋಟದಿಂದ ರಾಮನ ಕಡೆ ನೋಡ್ತಿದ್ಲು. ಸಭೆಗೆ ಬಂದು ರಾಮನ ಕಡೆಗೆ ಬಂದು ಕರಿಣ್ಯಾಶ್ಚ ಅವರುಷ್ಯ, ತಾನು ಏರಿದಂತಹ ಹೆಣ್ಣಾನೆಯಿಂದ ಕೆಳಗಿಳಿದ್ಲು. ಮಂದವಾದಂತಹ ಗಮನದ ಮೂಲಕವಾಗಿ ಅಲ್ಲಿಗೆ ಬಂದು ತನ್ನ ಎರಡೂ ಕೈಗಳಲ್ಲಿ ಆ ಹಾರವನ್ನು ತೆಗೆದುಕೊಂಡು ರತ್ನಮಾಲೆಯನ್ನು ರಾಮನ ಕಂಠದಲ್ಲಿ ಹಾಕಿದ್ಲು. ಚಕಾರ ನಮನಂ ರಾಮ ಪಾದಯೋ ಸಂಸ್ಥಾಪ್ಯ ವೈಶಿರಃ, ರಾಮನ ಪಾದಕ್ಕೆ ತನ್ನ ತಲೆಯನ್ನು ಇಟ್ಟು ನಮಸ್ಕಾರ ಮಾಡಿದ್ಲು. ಮತ್ತು ತಸ್ಥೌ ಅವಾಂಗ್ಮುಖಿ ಸಭಾಯಾಮ್ ಅತಿಲಜ್ಜಿತ, ಅವಳಿಗೂ ಲಜ್ಜನೆ, ಅವನಿಗೂ ಲಜ್ಜೆ ಇತ್ತು, ಅವಳಿಗೂ ಲಜ್ಜೆ ಇತ್ತು. ಅವನ ಪಕ್ಕದಲ್ಲಿ ಅವಳು ಆ ಸಭೆಯಲ್ಲಿ ತಲೆ ತಗ್ಗಿಸಿಕೊಂಡು ನಿಂತ್ಕೊಂಡ್ಲು. ಆಗ ರಾಮನು ಕೂಡ ಸೀತೆಯ ಕಡೆ ನೋಡಿದ. ಸೀತೆ ಹಾರ ಮೊದಲಾದವುಗಳನ್ನು ಧರಿಸಿಕೊಂಡಿದ್ಲು. ಅವಳನ್ನು ನೋಡಿ ಅವನಿಗೆ ಅಪಾರವಾದಂತಹ ಸಂತೋಷ ಆಯಿತು. ಗಾದಿಸುತನಾದಂತಹ ವಿಶ್ವಾಮಿತ್ರನಿಗೆ ಆತ ನಮಸ್ಕಾರ ಮಾಡಿದ. ಆ ವಿಶ್ವಾಮಿತ್ರ ಆ ರಾಮನನ್ನ ಆಲಿಂಗನ ಮಾಡಿಕೊಂಡ, ತನ್ನ ತೊಡೆಯ ಮೇಲೆ ಅವನನ್ನು ಕೂಡಿಸ್ಕೊಂಡ. ನಿವೇಶಯನ್ ನಿಜಾಂಕೇತಂ, ಕೂಡಿಸ್ಕೊಂಡು ಆತನ ನೆತ್ತಿಯನ್ನು ಮೂಸಿದ. ಆ ರಾಮ ಒಬ್ಬನೇ ಕೂತ್ಕೊಂಡಿದ್ದು ನೋಡಿ ಜನಸಂಖ್ಯೆ ಸಹಿಸಲಿಕ್ಕೆ ಆಗಲಿಲ್ಲ. ಅವನೇನು ಮಾಡಿದ, ತನ್ನ ಮಗಳಂತಹ ಸೀತೆಯನ್ನು ತಗೊಂಡು ಹೋಗಿ ಆ ವಿಶ್ವಾಮಿತ್ರನ ಮತ್ತೊಂದು ತೊಡೆಯ ಮೇಲೆ ಕೂಡಿಸಿದ. ಸೀತೆ ಮತ್ತು ರಘುನಾಥನ ರಾಮ ಇಬ್ಬರು ಕೂಡ ಆ ವಿಶ್ವಾಮಿತ್ರನ ತೊಡೆಯ ಮೇಲೆ ಕುಳಿತುಕೊಂಡಿದ್ರು. ಆ ದೃಶ್ಯ ನಯನ ಮನೋಹರವಾಗಿತ್ತು. ಶುಶುಭೆ ಸ ಮುನಿಸ್ತದ ಮಾನಯಾಮಾಸ ಸ ಮುನಿ ಜನ್ಮ ಸಾಫಲ್ಯತಾಂ ಹೃದಿ, ನನ್ನ ಜನ್ಮ ಸಫಲ ಆಯಿತು ಅಂತ ಭಾವಿಸಿದ ಅವನು. ಮುಂದೆ ಜನಕ ಎದ್ದು ನಿಂತು ಆ ಸಭೆಯಲ್ಲಿ ವಿಶ್ವಾಮಿತ್ರನಿಗೆ ಮುಂದಿನ ಮಾತನ್ನು ಹೇಳಿದ. ಮಹಾತ್ಮನಾದ ವಿಶ್ವಾಮಿತ್ರನೇ, ನಿನ್ನ ಅನುಗ್ರಹದಿಂದ ನನಗಿವತ್ತು ರಾಮ ಅಳಿಯನಾಗಿ ಪ್ರಾಪ್ತನಾಗಿದ್ದಾನೆ. ನಾನಿವತ್ತು ಧನ್ಯನಾಗಿದ್ದೇನೆ. ನನ್ನ ಕುಲ ಧನ್ಯ ಆಗಿದೆ. ಪಿತರವು ಮಮ, ನನ್ನ ತಂದೆ ತಾಯಿಂದ್ರಿಬ್ಬರು ಕೂಡ ಇವತ್ತು ಧನ್ಯರಾಗಿದ್ದಾರೆ. ನನಗಿವತ್ತು ರಾಮನ ಮಾವ ಅಂತ ಹೆಸರು ಬಂತಲ್ಲ, ಇಲ್ಲಿ ತನಕ ಜನಕನ ವಿದೇಹ ರಾಜ್ಯದ ರಾಜ, ಸೀತೆ ತಂದೆ, ಹೀಗೆ ತರ ನಾನಾ ಥರದ ಬಿರುದುಗಳು ನನಗಿದ್ದವು. ರಾಮನ ಮಾವ ಅಂತ ನನಗೆ ಲೋಕದಲ್ಲಿ ಹೆಸರು ಬಂತಲ್ಲ, ಅದಕ್ಕಿಂತ ದೊಡ್ಡ ಹೆಸರು ನನಗೆ ಇನ್ನೇನು ಬೇಕಾಗಿಲ್ಲ. ಹೀಗೆ ಹೇಳಿ ವಿಶ್ವಾಮಿತ್ರನಿಗೆ ಆತ ನಮಸ್ಕಾರ ಮಾಡಿದ. ಆಗ ಆ ಮಿಂಚಿನಂತೆ ಕಂಗೊಳಿಸಿದ್ದಂಥ ಸೀತೆಯನ್ನ ಆ ರಾಜರೆಲ್ಲರೂ ನೋಡಿದರು. ಬಿಂಬೋಷ್ಠೀಂ ಚಂದ್ರವದನಾಂ, ಚಂದ್ರನಂತೆ ಅವಳ ಮುಖ ಇತ್ತು. ಬಿಂಬೋಷ್ಠೀಂ, ಬಿಂಬ ಫಲದಂತೆ ಅವಳ ತುಟಿ ಇತ್ತು. ತನ್ನ ನೇತ್ರ ಶರತಾಡಿತಾಹ, ರಾಮನನ್ನು ಅವಳು ನೋಡ್ತಿದ್ದಲ್ಲ, ನಡುವೆ ನಡುವೆ ತಲೆಯನ್ನು ಎತ್ತಿ ಉಳಿದ ರಾಜರ ಕಡೆನೂ ನೋಡ್ತಿದ್ಲು. ಅವಳ ನೇತ್ರ, ಅವಳ ಕಣ್ಣು ಅನ್ನೋದೇ ಒಂದು ಬಾಣ. ಆ ಬಾಣದ ಏಟು ಈ ರಾಜರಿಗೆಲ್ಲರಿಗೂ ತಾಕಿತು. ಬಭೂವರು ವಿಕಲಾಸ್ತತ್ರ ದುರ್ದೈವಂ ಏನಿದೆ ನಿಜಂ, ಅವರೆಲ್ಲರೂ ಅಂಗವಿಕಲರಾದಂತ ಆಗಿಬಿಟ್ರು. ಅಂಗವಿಕಲರು ಅಂದ್ರೆ ಬರೇ ಶರೀರ ಮಾತ್ರ ವಿಕಲ ಆಗಿರ್ತದೆ, ಇವ್ರ ಅಂಗ ಮನಸ್ಸು ಆತ್ಮ ಎಲ್ಲನೂ ವಿಕಲ ಆಗಿಬಿಡ್ತು ಇವರಿಗೆ. ಹಾಗಾಗಿ ಕವಿ ಅದನ್ನು ಬರೇ ವಿಕಲ ಅಂತ ಅಷ್ಟೇ ಹೇಳ್ತಾರೆ. ವಿಕಲ ಅಂದ್ರೆ ಆತ್ಮವೈಕಲ್ಯ, ಅಂಗವೈಕಲ್ಯ, ಶರೀರ ವೈಕಲ್ಯ, ಮನೋವೈಕಲ್ಯ, ಅಂತೂ ಅವ್ರ ಇಡೀ ಸ್ವರೂಪವೇ ವಿಕಲ ಆಗಿ ಹೋಯ್ತು ರಾಜರಿಗಿದ್ದು. ದುರ್ದೈವಂ ಏನಿದೆ, ಎಂತ ದೌರ್ಭಾಗ್ಯ ನಮಗೂ ಅಂತ ಅನ್ಕೊಂಡ್ರು ಅವರೆಲ್ಲರೂ.
ಮತ್ತು ಕೆಲವ್ರ ಪರಿಸ್ಥಿತಿ ಏನಾಗಿತ್ತಂದ್ರೆ ಕೇಚಿನ್ ಮೂರ್ಛಾಂ ತತ್ರ, ಮತ್ತೆ ಕೆಲವರಿಗೆ ಮೂರ್ಛನೆ ಬಂದ್ಬಿಡ್ತು ನಿರಾಶೆಯಿಂದಾಗಿ. ತತ್ರ ತಾನ್ ಸಮಾಗತ್ಯ ಮೈಥಿಲಃ, ಆ ಜನಕ ರಾಜ ಅವರ ಸಮೀಪಕ್ಕೆ ಬಂದು ಈ ಮುಂದಿನಂತೆ ಮಾತನ್ನು ಹೇಳಿದ. ಸೀತೆಯ ರುಕ್ಮಿಣಿಯ ಸ್ವಯಂವರ ನಡೆದಾಗೆಲ್ಲ ಅಲ್ಲಿರುವಂಥವ್ರು ಈ ಜನಸಾಮಾನ್ಯರಾದ ರಾಜರಿದ್ರು. ಅವರಿಗೆ ಆ ಸೀತೆ ಯಾರಿಗೆ ಸಲ್ಲುವಳು ಅನ್ನುವಂಥ ಪರಿಜ್ಞಾನ ಇರಲಿಲ್ಲ ಕೆಲವರನ್ನು ಬಿಟ್ಟರೆ. ಹಾಗಾಗಿ ಅವರು ಕೆಲವರು ಮೂರ್ಛೆ ಹೋಗಿದ್ದು, ಮತ್ತೆ ಕೃಷ್ಣನ ಸ್ವಯಂವರದಲ್ಲಿ ಕೆಲವರು ಆನೆಯ ಮೇಲಿಂದ ಕೆಳಗೆ ಉರುಳಿ ಬಿದ್ದರು, ಕೆಲವರು ಕುದುರೆ ಮೇಲಿಂದ ಕೆಳಗೆ ಉರುಳಿ ಬಿದ್ದರು ಅಂತ ಹೀಗೆಲ್ಲ ಅಲ್ಲಿ ಕಥೆ ಬಂದಿತ್ತು. ಕೆಲವರು ಸರ್ವನಾಶ ಆದಂಥ ದುಃಖಪಟ್ಟರು ಶಿಶುಪಾಲಾದಿಗಳು ಅಂತ ಅಲ್ಲಿ ಬಂದಿತ್ತು. ಲಕ್ಷ್ಮೀ ಸ್ವಯಂವರ ಆ ಕ್ಷೀರಸಾಗರದಲ್ಲಿ ಸಮುದ್ರ ಮಥನ ಆದ್ಮೇಲೆ ಏನು ನಡೆದಿತ್ತಲ್ಲ, ಅದನ್ನು ಮಹಾಭಾರತ ಆದಿಗಳಲ್ಲಿ ರಾಮಾಯಣದಲ್ಲಿ ನಾವೇನು ಶ್ರವಣ ಮಾಡ್ತೀವಿ. ಆಮೇಲೆ ಲಕ್ಷ್ಮೀ ಶೋಭನ ಪದದಲ್ಲಿ ಅದನ್ನೇನು ಶ್ರವಣ ಮಾಡ್ತೀವಲ್ಲ, ಅಲ್ಲಿದ್ದಂಥವ್ರು ಆ ದೇವತೆಗಳಿದ್ರಲ್ಲ ಅವರೆಲ್ಲ ಹೊರನೋಟಕ್ಕೆ ಸ್ವಯಂವರಾರ್ಥಿಗಳಾಗಿ ಕನ್ಯಾರ್ಥಿಗಳಾಗಿ ಬಂದಂತೆ ಕಾಣ್ತಿತ್ತು. ಅದ್ರಲ್ಲಿ ಯಾರು ಕನ್ಯಾರ್ಥಿಗಳಾಗಿ ಬಂದಿದ್ದಿಲ್ಲ. ಮತ್ತು ಅಲ್ಲಿ ಬಂದಂಥ ಕನ್ಯೆ ಅವ್ರು ಇವ್ರು ಯಾರಾದ್ರೂ ನನಗೆ ಹೊಂದುತ್ತಾರೋ ಸರಿ ಹೊಂದುತ್ತಾರೋ ಏನು ಅಂತ ಅವಳು ಆಲೋಚನೆ ಮಾಡಬೇಕಾಗಿರ್ಲಿಲ್ಲ. ಅವಳಿಗದು ಗೊತ್ತಿತ್ತು. ಅವಳಿಗದು ಗೊತ್ತಿದ್ದ ಸಂಗತಿಯೇ, ಅದೇನು ಹೊಸದಲ್ಲ ಅದು. ಯುವಾನೋ ಸತತಂ, ವಾದರಾಜ ಋಷಿಶೀಶ ಗುಣದರ್ಪಣದಲ್ಲಿ ಯುವಾನೋ ಸತತಂ, ನೀವು ನಿತ್ಯ ದಂಪತಿಗಳು, ನಿತ್ಯ ತರುಣರು ನೀವಿಬ್ಬರು ಅಂತ ಲಕ್ಷ್ಮೀನಾರಾಯಣ ಸ್ತೋತ್ರ ಮಾಡಿದ್ದಿದೆ. ಹಾಗಾಗಿ ನಾನು ಇವರನ್ನೆಲ್ಲ ತಿರಸ್ಕಾರ ಮಾಡಿ ಒಬ್ಬೊಬ್ಬರನ್ನು ಪ್ರತ್ಯೇಕವಾಗಿ ಪರಿಶೀಲನೆ ಮಾಡಿ ಅದಕ್ಕೆಲ್ಲ ಸಮಯ ತೆಗೆದುಕೊಂಡು ಆಮೇಲೆ ನಾರಾಯಣನ ಒರೆಸಬೇಕು ಅನ್ನುವಂಥ ಪ್ರಸಂಗ ಅವಳಿಗೂ ಇಲ್ಲ. ಅವಳಿಗಿದೆಲ್ಲ ಗೊತ್ತಿದ್ದದ್ದೇ. ಆದರೂ ಆ ಭಾಗವತದಲ್ಲಿ ಮತ್ತು ಆ ಭಾಗವತಕ್ಕನುಸಾರವಾಗಿ ಲಕ್ಷ್ಮೀ ಶೋಭನ ಪದದಲ್ಲಿ ಪ್ರತಿಯೊಬ್ಬರ ದೋಷಗಳು, ಒಬ್ಬನಿಗೆ ಕೋಪ, ಮತ್ತೊಬ್ಬನಿಗೆ ಸಿಟ್ಟು, ಮತ್ತೊಬ್ಬನಿಗೆ ಪ್ರತಿಷ್ಠೆ, ಮತ್ತೊಬ್ಬನಿಗೆ ಹುಸಿ ಧರ್ಮ, ಬರೀ ಹೆಮ್ಮೆ ಹೆಸರಿಗೆ ಇವನು ಧರ್ಮ, ಇವ್ರು ಯಾರ್ದು ಕೂಡ ಗುಣಗಳು ನಿಜವಾದ ಗುಣಗಳಲ್ಲ ಅಂತ ಅದನ್ನೆಲ್ಲವನ್ನು ತಿರಸ್ಕಾರ ಮಾಡಿ ಹಾಕಿ ಬಂದು ಅಂತಿದೆ. ಮತ್ತು ಅಲ್ಲಿ ನೆರೆದ ದೇವತೆಗಳಿಗೆ ಯಾರಿಗೂ ಏನು ಭ್ರಾಂತಿ ಇರಲಿಲ್ಲ, ಇವರು ನಮ್ಮನ್ನು ಒರೆಸ್ತಾರೆ ಅಂತ ಭ್ರಾಂತಿ ಇರಲಿಲ್ಲ ಅವಳಿಗೆ, ಅವ್ರು ಯಾರಿಗೂ. ಆಗ ಅವರಲ್ಲಿ ಆ ಸೀತೆ, ಆ ಲಕ್ಷ್ಮೀದೇವಿಯ ಸ್ವಯಂವರನ್ನು ನೋಡಬೇಕು ಅಂತ ಬಂದಿದ್ರು ಅಷ್ಟೇ, ಅಲ್ಲಿ ಭಾಗವಹಿಸಬೇಕು ಅಂತ ಬಂದಿರಲಿಲ್ಲ ಅವರು. ಆದ್ರೆ ಇಲ್ಲಿರುವಂಥ ರಾಜರು ಏನಿದ್ರು, ಇವರಿಗೆ ಆ ಜ್ಞಾನ ಇರಲಿಲ್ಲ. ಆದ್ದರಿಂದ ಬಹುತೇಕರಿಗೆ ಅವ್ರು ಎಷ್ಟೋ ಜನ ಮೂರ್ಛೆ ಹೋಗಿಬಿಟ್ರು. ಜನಕ ಅವ್ರ ಸಮೀಪಕ್ಕೆ ಬಂದು ಈ ಮುಂದಿನ ಮಾತನ್ನು ಹೇಳಿದ. ಅವ್ರು ಹೇಗಾಗಿದ್ರಂದ್ರೆ, ನಷ್ಟ ಶ್ರೀ ಮ್ಲಾನ ವದನಾನ್, ಮುಖದ ಮೇಲಿನ ಕಳೆನೇ ಇಳಿದು ಹೋಗಿತ್ತು, ಮುಖ ಬಾಡಿ ಹೋಗಿತ್ತು. ಲಜ್ಜೆಯ ನತಕಂಧರಾನ್, ನಾಚಿಕೆಯಿಂದ ತಲೆ ತಗ್ಗಿಸಿಬಿಟ್ಟಿದ್ರು. ಯುಷ್ಮಾಭಿ ಮೇ ಅತ್ರ ಕನ್ಯಾಯ ವಿವಾಹಂ ವಿನಿವರ್ತಿತ, ನೀವೆಲ್ಲರೂ ಹೀಗೆ ಹೋಗ್ತಕ್ಕದ್ದಲ್ಲ, ನನ್ನ ಮಗಳ ಅಂತ ಸೀತೆ ಮದುವೆಯನ್ನು ಮುಗಿಸ್ಕೊಂಡೇ ನೀವು ಇಲ್ಲಿಂದ ಹೋಗಬೇಕು ಅಂತ ಅವ್ರನ್ನೆಲ್ಲ ಕೇಳ್ಕೊಂಡ. ನನ್ನ ಮೇಲೆ ನೀವು ಕೃಪೆ ಮಾಡಬೇಕು, ಕರುಣೀಯ ಕೃಪಾಮಯಿ ಅಂತ ಕೇಳ್ಕೊಂಡ ಅವ್ರನ್ನ. ಆಗ ರಾಜರು ಏನು ಮಾಡಿದ್ರು, ಪರಸ್ಪರ ಆಲೋಚನೆ ಮಾಡಿದ್ರು. ರಾಮನ ಮೇಲೆ ಈಗ ನಾವು ಯುದ್ಧ ಸಾರಬೇಕಾಗಿಲ್ಲ, ಈಗ ಯುದ್ಧವನ್ನು ಈ ಮದುವೆಯನ್ನು ಮುಗಿಸ್ಕೊಂಡು ಹೋಗೋಣ, ನಾಳೆ ಮತ್ತೆ ಯಾವಾಗಾದ್ರೂ ಆ ರಾಮನ ಮೇಲೆ ನಾವು ಯುದ್ಧ ಸಾರೋಣ, ಆ ರಾಮನನ್ನು ಬೇಕಾದ್ರೆ ನಾವು ಪರಾಜಿತನನ್ನಾಗಿ ಮಾಡೋಣ, ಅದಕ್ಕೆ ಸಮಯ ಇದೆ. ತದಾ ರಾಮಂ ಬಾಣಭಿನ್ನಂ ಪಶ್ಯಾಮಃ ಪತಿತಂ ರಣೆ, ಮೈತುಂಬಿ ಆತನಿಗೆ ಬಾಣಗಳನ್ನು ಹೊಡೆದು ಆತನನ್ನೇ ನಾವು ಯುದ್ಧ ಭೂಮಿಯಲ್ಲಿ ಕೆಡವೋಣ. ತದೈವ ಅಸ್ಯ ಅಪಮಾನಸ್ಯ ದುಃಖಂ ಮರ್ಮಸ್ಥಳಂ ಗತಂ, ಆಗ ನಮಗೀಗಾಗಿರುವಂತಹ ಅಪಮಾನಕ್ಕೆ ಒಂದು ಶಾಂತಿ ಸಿಕ್ಕಿತು. ಈಗ ನಾವು ಕಿಮರ್ಥಂ ಅಧುನಾ ವೈರಂ, ಈಗ ಯಾಕ ವೈರ, ದರ್ಶನೀಯಂ ಕೃಪಾಯವ, ಈ ರಾಜನಿಗೆ ನಮ್ಮ ವೈರವನ್ನು ಯಾಕೆ ತೋರಿಸ್ಕೊಡ್ಬೇಕು. ಈಗ ಆಲೋಚನೆ ಮಾಡಿ ಹಾಗೆ ಆಗಲಿ ಅಂತ ಹೇಳಿದ್ರು ಜನಕನಿಗೆ. ನಾವೆಲ್ಲರೂ ಸೀತೆ ವಿವಾಹವನ್ನು ಮುಗಿಸ್ಕೊಂಡು ವಿವಾಹದ ಪ್ರಯುಕ್ತವಾದ ಮೃಷ್ಟಾನ್ನವನ್ನು ಭೋಜನ ಮಾಡೇ ಹೋಗ್ತೀವಿ, ನೀನೇನು ಆಲೋಚನೆ ಮಾಡಬೇಡ ಅಂತ ಅವನಿಗೆ ಸಮಾಧಾನ ಮಾಡಿದರು. ತದಾತಾನ್ ಸಫಲಂ ವಸ್ತು ಗೃಹಾಣಿ ಜನಕೋ ಮುದ ಕಲ್ಪಯಾಮಾಸ, ಅವರೆಲ್ಲರಿಗೂ ಕೂಡ ಸರಿಯಾದಂಥ ಬಿಡಾರ ಇತ್ಯಾದಿಗಳನ್ನು ರಾಜ ಜನಕ ಒದಗಿಸಿಕೊಟ್ಟ. ಅದಾದ್ಮೇಲೆ ವಿಶ್ವಾಮಿತ್ರ ಜನಕರಾಜನಿಗೆ ಹೇಳಿದ, ನಿನ್ನ ಮಂತ್ರಿಗಳನ್ನು ಕಳಿಸಿಕೊಡು ದಶರಥನ ಕಡೆಗೆ ಅಂತ ಹೇಳಿದ ಅಂತ ಆನಂದ ರಾಮಾಯಣದಲ್ಲಿದೆ. ದಶರಥನನ್ನ ಕರೆಸಲಿಕ್ಕಾಗಿ ಆತ ಮಂತ್ರಿಗಳನ್ನು ಕಳಿಸಿಕೊಟ್ಟ. ಆ ಮಂತ್ರಿಗಳು ದಶರಥನನ್ನ ಭೇಟಿಯಾದರು, ನಡೆದಂಥ ಎಲ್ಲ ಸಂಗತಿಗಳನ್ನ ಆತನ ಎದುರಿಗೆ ವಿವರಣೆ ಮಾಡಿದರು. ಜನಕನಿಂದ ಕಳಿಸಲ್ಪಟ್ಟಂತಹ ಮಂತ್ರಿಗಳೆಲ್ಲರೂ ದೀರ್ಘವಾದ ಪ್ರಯಾಣ ಇದ್ದಿದ್ದರಿಂದಾಗಿ ಮಾರ್ಗ ಮಧ್ಯದಲ್ಲಿ 3 ರಾತ್ರಿ ತಂಗಿದ್ರಂತೆ. 3 ರಾತ್ರಿ ತಂಗಿ 4ನೇ ದಿವಸ ಅಯೋಧ್ಯೆಯನ್ನು ಸೇರಿದರು.
ಅಯೋಧ್ಯೆ ಅರಮನೆಗೆ ಬಾಗಿಲಿಗೆ ಬಂದು, ನಾವು ಜನಕ ಮಹಾರಾಜನ ಕಡೆಯಿಂದ ಬಂದಿದ್ದೇವೆ, ದಶರಥನನ್ನು ಭೇಟಿಯಾಗಬೇಕು ಅಂತ ಅಪೇಕ್ಷೆ ಪಡ್ತೇವೆ ಅಂತ ಹೇಳಿ ಕಳಿಸಿದ್ರು. ಆ ಜನಕನ ಮಂತ್ರಿಗಳನ್ನ, ರಾಜಭಟರನ್ನ ದಶರಥ ಒಳಗೆ ಕರೆಸ್ಕೊಂಡ. ಅವರೆಲ್ಲರೂ ಕೂಡ ದಶರಥ ರಾಜನನ್ನು ಭೇಟಿ ಮಾಡಿದ್ರು. ಈ ಮುಂದಿನ ಮಾತನ್ನು ಅವರು ನಿರ್ಭಯವಾಗಿ ಹೇಳಿದರು. ಮಿಥಿಲಾಧಿಪತಿ ಆದಂಥ ಸಕಲ ಪ್ರಜೆಗಳ ಕ್ಷೇಮಾಕಾಂಕ್ಷಿಯಾದಂತಹ ಜನಕರಾಜ ತಾನು ಅಗ್ನಿಹೋತ್ರ ಸಹಿತನಾಗಿ, ನಿತ್ಯ ಮಾಡಬೇಕಾದಂತಹ ಅಗ್ನಿಹೋತ್ರಾದಿಗಳಿಂದ ಸಹಿತನಾಗಿ, ಉಪಾಧ್ಯಾಯ ಪುರೋಹಿತ ಸಮೇತನಾಗಿ, ಭೃತ್ಯ ಸಮೇತನಾಗಿ ತಾನು ಕ್ಷೇಮದಿಂದಿದ್ದಾನೆ. ನೀನು ಕೂಡ ಅದೇ ರೀತಿಯಾಗಿ ಕ್ಷೇಮದಲ್ಲಿದ್ದೀಯೋ ಇಲ್ವಾ? ನೀನೊಬ್ಬರೇ ಅಲ್ಲ, ನಿನ್ನ ಅಂತಃಪುರದ ಸ್ತ್ರೀಯರು, ಉಪಾಧ್ಯಾಯ ಪುರೋಹಿತರು, ನಿನ್ನ ಗುರುಗಳು, ನಿನ್ನ ಭೃತ್ಯರು, ನಿನ್ನ ಸೈನಿಕರು ಎಲ್ಲರೂ ಕೂಡ ಕುಶಲಿಗಳಾಗಿದ್ದೀರೋ ಇಲ್ಲೋ ಅಂತ ಆತ ಕೇಳ್ತಿದ್ದಾನೆ ನಿನ್ನನ್ನ. ಬಾರಿ ಬಾರಿಗೂ, ಒಂದೇ ಸರಿ ಅಲ್ಲ, 2-3 ಸರಿ ಕೇಳ್ತಿದ್ದಾನೆ ಅದನ್ನೇ. ಕುಶಲ ಪ್ರಶ್ನೆ ಆದ ನಂತರ ಹೀಗೊಂದು ಮಾತನ್ನ ಆತ ನಿಮಗೆ ತಿಳಿಸ್ಲಿಕ್ಕೆ ಹೇಳಿದ್ದಾನೆ. ದಶರಥ ಮಹಾರಾಜನೇ, ನನ್ನ ಮಗಳಾದಂಥ ಸೀತೆ ಮಾಡಿದಂಥ ಪ್ರತಿಜ್ಞೆ ಏನಿದೆ ಅದು ಎಲ್ಲ ಕಡೆ ವಿಖ್ಯಾತವಾಗಿದೆ. ಸೀತೆ ಮಾಡಿದ್ದಲ್ಲ, ಸೀತೆಯ ಸಲುವಾಗಿ ನಾನು ಮಾಡಿದಂಥ ಪ್ರತಿಜ್ಞೆ. ಆ ಪ್ರತಿಜ್ಞೆಯನ್ನ ಈಡೇರಿಸೋದಕ್ಕಾಗಿ ಅನೇಕ ರಾಜರು ವಿದೇಹದ ಮೇಲೆ ಬಂದು ಧನಸ್ಸನ್ನು ಮೇಲೆತ್ತಲಿಕ್ಕೆ ಪ್ರಯತ್ನ ಪಟ್ಟು ಪರಾಂಗುಖರಾಗಿ ಹೊರಟು ಹೋದರು. ಈ ವಿಷಯ ನಿನಗೂ ಗೊತ್ತಿತ್ತು. ಆದರೆ ಅದೃಷ್ಟದ ಕಾರಣದಿಂದಾಗಿ ವಿಶ್ವಾಮಿತ್ರನ ಜೊತೆಗೂಡಿ ಬಂದಂತಹ ನಿನ್ನ ಮಕ್ಕಳು ಆ ಕಾರ್ಯದಲ್ಲಿ ಸಫಲರಾದರು. ನಿನ್ನ ಮಕ್ಕಳು ಅಂದ್ರೆ ನಿನ್ನ ಮಕ್ಕಳಲ್ಲಿ ಒಬ್ಬನಾದಂಥ ರಾಮ ಆ ಕಾರ್ಯದಲ್ಲಿ ಸಫಲನಾದ. ಇತರರಿಗೆ ಅದನ್ನು ಎತ್ತಿ ಹಿಡಿಯಲಿಕ್ಕೂ ಆಗ್ತಿರ್ಲಿಲ್ಲ. ಆ ಶೈವ ಧನಸ್ಸನ್ನ ಮಹಾತ್ಮನಾದಂಥ ನಿನ್ನ ಮಗ ರಾಮ ಭಗ್ನ ಮಾಡಿದ. ಅವನಿಗೀಗ ಆ ಪ್ರತಿಜ್ಞೆಗನುಸಾರವಾಗಿ ಸೀತೆಯನ್ನು ಕೊಟ್ಟು ಮದುವೆ ಮಾಡಬೇಕಾಗಿದೆ. ಅದಕ್ಕಾಗಿ ನೀನು ಸಮ್ಮತಿಯನ್ನು ಕೊಡಬೇಕು. ಉಪಾಧ್ಯಾಯ ಪುರೋಹಿತನ ಸಮೇತನಾಗಿ ನೀನು ನಮ್ಮ ಮನೆಗೆ ಬರಬೇಕು. ರಾಮ ಲಕ್ಷ್ಮಣ ವಿಶ್ವಾಮಿತ್ರರನ್ನು ನೀನು ಇಲ್ಲೇ ಭೇಟಿ ಮಾಡಬೇಕು. ನನ್ನ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸುವಂತ ಕೃಪೆ ಮಾಡಬೇಕು. ಮಕ್ಕಳಿಬ್ಬರ ಕಲ್ಯಾಣವನ್ನು ಮಾಡಿ ಮದುವೆ ಮಾಡಿ ಅದರಿಂದ ಪಡ್ಕೊಳ್ಬೇಕಂತ ಸಂತೋಷವನ್ನು ನೀನು ಪಡ್ಕೊಳ್ಬೇಕು. ಆ ಮಂತ್ರಿಗಳು ಹೇಳಿದರು, ಮಹಾರಾಜನಾದ ದಶರಥನೇ, ಜನಕ ತಾನು ಮತ್ತು ತನ್ನ ಪುರೋಹಿತನಾದಂತಹ ಶತಾನಂದ ಇವರಿಬ್ಬರ ಶತಾನಂದರ ಸಮ್ಮತಿಯನ್ನು ಪಡ್ಕೊಂಡು ನಿನಗೆ ಈ ಮಾತನ್ನು ಹೇಳಿ ಕಳಿಸಿದ್ದಾನೆ. ದಶರಥನಿಗೆ ಸಂತೋಷ ಆಯಿತು. ವಸಿಷ್ಠ ವಾಮದೇವಾದಿ ಗುರುಗಳನ್ನ, ಮಂತ್ರಿಗಳನ್ನ, ಸಭೆಯಲ್ಲಿದ್ದಂತಹ ಉಳಿದವರಲ್ಲಿ ಎಲ್ಲರನ್ನು ಕೂಡ ಉದ್ದೇಶಿಸಿ ಈ ಮುಂದಿನಂತೆ ಮಾತನಾಡಿದ. ಜನಕರಾಜನ ದೂತರು ವಿಜ್ಞಾಪನೆ ಮಾಡಿಕೊಂಡಂತೆ ನಾವೆಲ್ಲರೂ ಕೂಡ ಈಗ ಅಲ್ಲಿಗೆ ಹೋಗಬೇಕಾಗಿದೆ. ನನ್ನ ಮಗನಾದಂಥ ರಾಮನಿಗೆ ಆ ಜನಕ ತನ್ನ ಮಗಳಾದ ಸೀತೆಯನ್ನು ಮದುವೆ ಮಾಡಿಕೊಡುವನಿದ್ದಾನೆ. ನಾವೆಲ್ಲರೂ ವಿಳಂಬ ಮಾಡದೆ ಮಿಥಿಲಾಪಟ್ಟಣಕ್ಕೆ ಪ್ರಯಾಣ ಮಾಡಬೇಕು. ಆ ಋಷಿ ಪುರೋಹಿತರು, ಮಂತ್ರಿಗಳೆಲ್ಲರೂ ಕೂಡ ಹಾಗೇ ಆಗಲಿ ಅಂತ ಏಕಕಂಠದಿಂದ ಒತ್ತಾಯ ಮಾಡಿದರು. ದಶರಥನಿಗೆ ಅವರ ಸಮ್ಮತಿಯನ್ನು ಕೇಳಿ ಸಂತೋಷವಾಯಿತು. ಮರುದಿನವೇ ಪ್ರಯಾಣದ ದಿನವನ್ನು ಆತ ಗೊತ್ತು ಮಾಡಿದ. ಮತ್ತು ಆ ಜನಕರಾಜನ ಕಡೆಯಿಂದ ಬಂದಂತಹ ಮಂತ್ರಿಗಳು ದಶರಥ ರಾಜನ ಸತ್ಕಾರವನ್ನು ಪಡೆದುಕೊಂಡು ಸಂತುಷ್ಟರಾಗಿ ಆವತ್ತಿನ ರಾತ್ರಿಯನ್ನು ಕಳೆದಿರುವಲ್ಲಿಗೆ ವಾಲ್ಮೀಕಿ ರಾಮಾಯಣದ 68ನೇ ಶಕ ಮುಕ್ತಾಯ ಆಗಿದೆ. ವೃತ್ತಂ ನಿವೇದ್ಯ ಸಫಲಂ ತನ್ನತ್ವಾ ತತ್ಪುರಸ್ಥಿತಾಃ ವೃತ್ತಂ ದಶರಥ ಶ್ರುತ್ವಾ ತುತೋಷ ನಿತರಾಂತದ. ಆನಂದ ರಾಮಾಯಣಕ್ಕನುಸಾರವಾಗಿ ಅದನ್ನು ಕೇಳಿ ದಶರಥನಿಗೆ ಸಂತೋಷ ಆಯಿತು. ಸೈನ್ಯಾದಿಗಳನ್ನ ಮತ್ತು ತನ್ನ ಪ್ರಜೆಗಳನ್ನೆಲ್ಲರನ್ನು ಕರೆದುಕೊಂಡು, ಸ್ತ್ರೀಯರನ್ನೆಲ್ಲರೂ ಕರೆದುಕೊಂಡು ಆತ ಅಯೋಧ್ಯ ನಗರದಿಂದ ಮಿಥಿಲಾ ನಗರಕ್ಕೆ ಹೊರಡಲಿಕ್ಕೆ ಸನ್ನದ್ಧನಾದ ಅನ್ನುವಲ್ಲಿಗೆ ಇವತ್ತಿನ ಕಥಾನಕ ಮುಕ್ತಾಯ ಆಗಿದೆ.